ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಕನಸುಗಳು ಈಡೇರಲಿ ಅಂತೇಳಿ ನಾನು ಆಶಿಸ್ತಾ ಈ ವಿಡಿಯೋದಲ್ಲಿ ನಾವು ಜನವರಿ ತಿಂಗಳ 2ನೇ ವಾರದ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಇನ್ನು ಮೊದಲ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೀನಿ. ಜೊತೆಗೆ PDF ಗಳನ್ನು ಕೂಡ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ PDF ಗಳನ್ನು ಕೂಡ ನನ್ನ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ವೋ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ವಿಡಿಯೋದ ಕೆಳಗಡೆ. ದಯವಿಟ್ಟು ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ, ನಮ್ಮ ಯೂಟ್ಯೂಬ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾವು ಈ ವಿಡಿಯೋದಲ್ಲಿ ಜನವರಿ ತಿಂಗಳ 2ನೇ ವಾರದ ಪ್ರಚಲಿತ ಘಟನೆಗಳನ್ನ ನೋಡೋಣ. ನೋಡಿ, ವಿಶ್ವದಲ್ಲೇ ಅತಿ ಶ್ರೀಮಂತ ಮಹಿಳಾ ಬ್ಯಾಡ್ಮಿಂಟನ್ PV ಸಿಂಧು. ನೋಡಿ, PV ಸಿಂಧು ಅವರು 2024 $7.1 ಮಿಲಿಯನ್ ಗಳಿಸುವುದರ ಮೂಲಕ ವಿಶ್ವದೊಳಗ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತ ಮಹಿಳಾ ಬ್ಯಾಡ್ಮಿಂಟನ್ ಎನ್ನುವಂತ ಒಂದು ಸ್ಥಾನವನ್ನು ಅವರು ಪಡ್ಕೊಂಡ್ರು. ನೋಡಿ, ಈ $7.1 ಮಿಲಿಯನ್ ಅಂದ್ರೆ ಅದನ್ನ ರೂಪಾಯಿ ಒಳಗೆ ಹೇಳುವುದಾದ್ರೆ ಒಂದು ವರ್ಷದಲ್ಲಿ ಅವರು 61 ಕೋಟಿ ರೂಪಾಯಿಯನ್ನ 2024 ವರ್ಷವೊಂದರಲ್ಲಿ ಅವರು ಗಳಿಸಿದ್ದಾರೆ. ಈ ಅದ್ಭುತ ಸಾಧನೆಯಿಂದ ಬ್ಯಾಡ್ಮಿಂಟನ್ ಜಗತ್ತಿನಲ್ಲಿ ಅಗ್ರಸ್ಥಾನಕ್ಕೇರಿದ್ದು ಮಾತ್ರವಲ್ಲದೆ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತ ಮಹಿಳಾ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾಗಿರುವಂತದ್ದು. ನೋಡಿ, ಈ PV ಸಿಂಧು ಅವರ ವೃತ್ತಿ ಜೀವನವನ್ನು ಕೂಡ ಒಂದಷ್ಟು ನೋಡ್ಕೊಳ್ಳೋಣ. ಯಾಕಂದ್ರೆ ಕೇವಲ ನಾವು PV ಸಿಂಧು ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವಂತ ಮಹಿಳಾ ಬ್ಯಾಡ್ಮಿಂಟನ್ ಅನ್ನೋದ್ರ ಜೊತೆಗೆ ಅವರ ವೃತ್ತಿ ಜೀವನವನ್ನು ಕೂಡ ನೋಡ್ಬೇಕಾಗುತ್ತೆ. ಹಾಗಾಗಿ 2011ರಲ್ಲಿ ಮಾಲ್ಡೀವ್ಸ್ ಇಂಟರ್ನ್ಯಾಷನಲ್ ಚಾಲೆಂಜ್ ನಲ್ಲಿ ಮಹಿಳಾ ಸಿಂಗಲ್ಸ್ ಒಳಗ ತಮ್ಮ ಮೊದಲ ಸೀನಿಯರ್ ಪ್ರಶಸ್ತಿಯನ್ನು ಅವರು ಗೆದ್ದುಕೊಂಡ್ರು. ಜೊತೆಗೆ 2013ರಲ್ಲಿ BWF ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಅವರು ಮಹಿಳೆಯರ ಸಿಂಗಲ್ಸ್ ನಲ್ಲಿ ಕಂಚಿನ ಪದಕವನ್ನು ಕೂಡ ಗೆದ್ರು. 2013ರಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಪಡೆದರು. ಈ ಅರ್ಜುನ ಪ್ರಶಸ್ತಿಯನ್ನ ಯಾರು ನೀಡುತ್ತಾರೆ ಅಂದ್ರೆ ಕೇಂದ್ರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ನೀಡುವಂತದ್ದು. 2014ರಲ್ಲಿ ತಮ್ಮ ಮೊದಲ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಮಹಿಳೆಯರ ಸಿಂಗಲ್ಸ್ ನಲ್ಲಿ ಕಂಚಿನ ಪದಕವನ್ನು ಕೂಡ ಅವರು ಪಡ್ಕೊಂಡ್ರು. 2014ರಲ್ಲಿ BWF ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಮಹಿಳಾ ಸಿಂಗಲ್ಸ್ ನಲ್ಲಿ ಪುನಃ ಕಂಚನ ಗೆದ್ದರು. ನೋಡಿ, 2013ರ BWF ಚಾಂಪಿಯನ್ಸ್ ನಲ್ಲೂ ಕೂಡ ಅವರು ಕಂಚನ ಗೆದ್ದಿದ್ರು. 2014ರಲ್ಲೂ ಕೂಡ ಕಂಚನ ಗೆದ್ರು. ಹಾಗಾಗಿ ವಾರ್ಷಿಕ ಇವೆಂಟ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪದಕಗಳನ್ನ ಗೆದ್ದಂತ ಮೊದಲ ಭಾರತೀಯ ಆಟಗಾರ್ತಿಯಾಗಿದ್ದಾರೆ. ಜೊತೆಗೆ 2018ರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ PV ಸಿಂಧು ಅವರು ಮಹಿಳೆಯರ ಸಿಂಗಲ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. ಜೊತೆಗೆ ಮಿಶ್ರ ತಂಡದಲ್ಲಿ ಕೂಡ ಅವರು ಭಾಗವಹಿಸಿ ಚಿನ್ನವನ್ನ ಪಡೆದುಕೊಂಡಿದ್ದರು. 2018ರ ಏಷ್ಯನ್ ಗೇಮ್ಸ್ ಮತ್ತು BWF ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. 2018ರಲ್ಲಿ ಏಷ್ಯನ್ ಗೇಮ್ಸ್ ಒಳಗೂ ಬೆಳ್ಳಿ ಗೆದ್ದರು. ಜೊತೆಗೆ BWF ನಲ್ಲಿ ಬೆಳ್ಳಿ ಗೆದ್ದರು. ಅಂದ್ರೆ 2 ಬಾರಿ ಅವರು 2013-14ರಲ್ಲಿ ಕಂಚನ ಗೆದ್ದಿದ್ರು. 2018ರ BWF ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. 2019ರಲ್ಲಿ ನೋಡಿ BWF ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ನೋಡಿ, 2013ರಲ್ಲಿ 2014ರಲ್ಲಿ ಕಂಚನ ಗೆದ್ದಿದ್ರು. 2018ರಲ್ಲಿ ಬೆಳ್ಳಿಯನ್ನು ಗೆದ್ದಿದ್ರು. 2019ರ BWF ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ನೋಡಿ, ಚಿನ್ನವನ್ನ ಗೆದ್ದಂತ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಭಾರತ ಸರ್ಕಾರ ಇವರೆಲ್ಲ ಸಾಧನೆಗಳನ್ನ ಗುರುತಿಸಿ 2020ರ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತ್ತು. 2021ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ನೋಡಿ 2020ರ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದರು. 2 ಒಲಿಂಪಿಕ್ಗಳಲ್ಲಿ ಪದಕಗಳನ್ನು ಗೆದ್ದಂತ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಇವರೆಲ್ಲ ಸಾಧನೆಗಳನ್ನು ಗುರುತಿಸಿ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂತ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಕೂಡ ಇವರು ಪಡ್ಕೊಂಡಿದ್ದಾರೆ. ನೋಡಿ, ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಈ ಹಿಂದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಅದರ ಹೆಸರನ್ನ ಕರಿತಾ ಇದ್ರು. ಈಗ ಅದನ್ನ ಹೆಸರು ಚೇಂಜ್ ಮಾಡಿರುವಂತದ್ದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಕರೀತಾರೆ. ನೋಡಿ, ಭಾರತದ ಮೊದಲ ಕರಾವಳಿ ವಾಡರ್ ಪಕ್ಷಿ ಗಣತಿ. ನೋಡಿ, ಮೊದಲ ಬಾರಿಗೆ ಪಕ್ಷಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಯಾರು ಅಂದ್ರೆ ಭಾರತದ ಮೊದಲ ಕರಾವಳಿ ಮತ್ತು ವಾಡರ್ ಪಕ್ಷಿ ಗಣತಿಯನ್ನ 2025ರ ಜನವರಿ 3ರಿಂದ 5ರವರೆಗೆ ಗುಜರಾತ್ನ ಜಾಮ್ನಗರದಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾಗರ ಅಭಯಾರಣ್ಯದಲ್ಲಿ ನಡೆಸ್ತಾ ಇರುವಂತದ್ದು. ನೋಡಿ, ಪಕ್ಷಿ ಗಣತಿಯನ್ನ ಮೊದಲ ಬಾರಿಗೆ ಗುಜರಾತ್ ಸರ್ಕಾರ ನಡೆಸ್ತಾ ಇದೆ. ಅದು ಎಲ್ಲಿ ಅಂದ್ರೆ ಗುಜರಾತ್ನ ಜಾಮ್ನಗರದಲ್ಲಿರತಕ್ಕಂತ ಸಾಗರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾಗರ ಅಭಯಾರಣ್ಯದಲ್ಲಿ ನಡೆಸಲು ಉದ್ದೇಶಿಸಿರುವಂತದ್ದು. ನೋಡಿ, ವೇಡರ್ ಪಕ್ಷಿಗಳು
ಅವುಗಳ ಲಕ್ಷಣಗಳನ್ನು ನೋಡೋದಾದ್ರೆ ಉದ್ದವಾದ ಕಾಲುಗಳು, ಉದ್ದವಾದ ಕುತ್ತಿಗೆಗಳು ಮತ್ತು ಉದ್ದವಾದ ಬಿಲ್ಲುಗಳನ್ನು ಹೊಂದಿರುವ ಪಕ್ಷಿಗಳಾಗಿವೆ. ಅವುಗಳು ಆಳವಿಲ್ಲದ ನೀರಿನಲ್ಲಿ ಅಲೆದಾಡಲು ಮತ್ತು ಮೀನು, ಕಪ್ಪೆಗಳು ಇತ್ಯಾದಿಗಳ ಮೇಲೆ ವಾಸಿಸಲು ಹೊಂದಿಕೊಳ್ಳುತ್ತದೆ. ಅದಕ್ಕೆ ಉದಾಹರಣೆಗಳು ಯಾವುವು? ಪಕ್ಷಿಗಳು ಯಾವ ತರ ವಾಟರ್ ಪಕ್ಷಿಗಳು ಅಂದ್ರೆ ಕ್ರೇನ್ ಪಕ್ಷಿ ಆಗಿರ್ಬೋದು, ಕೊಕ್ಕರೆ ಆಗಿರ್ಬೋದು, ಶೂಬಿಲ್, ಐಬಿಸ್, ಎರಾನ್, ಫ್ಲೆಮಿಂಗೋ ಇತ್ಯಾದಿಗಳು ವಾಟರ್ ಹಕ್ಕಿಯ ಕೆಲವು ಉದಾಹರಣೆಗಳಾಗಿವೆ. ನೋಡಿ, 3 ದಿನಗಳ ಗಣತಿಯನ್ನ ಗುಜರಾತ್ ಸರ್ಕಾರ ನಡೆಸುತ್ತೆ. ಅಂದ್ರೆ ಜನವರಿ 3, ಜನವರಿ 4, 5 ಅಂದ್ರೆ ಒಟ್ಟಾರೆ 3 ದಿನಗಳ ಕಾಲ ಗುಜರಾತ್ ಸರ್ಕಾರ ಈ ಒಂದು ಪಕ್ಷಿ ಗಣತಿಯನ್ನ ಮಾಡ್ತಾ ಇರುವಂತದ್ದು. ಅದು ಗುಜರಾತ್ ಸರ್ಕಾರದ ಅರಣ್ಯ ಇಲಾಖೆಯು ಸರ್ಕಾರೇತರ ಸಂಸ್ಥೆಯಾದಂತ ಅಂದ್ರೆ ಪಕ್ಷಿ ಸಂರಕ್ಷಣಾ ಸೊಸೈಟಿ, ಈ ಗುಜರಾತ್ನಲ್ಲಿ ಕಂಡು ಬರತಕ್ಕಂಥ ಪಕ್ಷಿ ಸಂರಕ್ಷಣಾ ಸೊಸೈಟಿ ಅನ್ನುವಂತ ಒಂದು NGOದೊಂದಿಗೆ ಸೇರಿ ಗುಜರಾತ್ ಸರ್ಕಾರದ ಅರಣ್ಯ ಇಲಾಖೆ ಒಟ್ಟಾರೆ ಇಬ್ಬರು ಸೇರಿ ಈ ಒಂದು ಪಕ್ಷಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಭಾರತದ ಮೊದಲ ಸಾಗರ ಅಭಯಾರಣ್ಯವನ್ನ 1980ರಲ್ಲಿ ಸ್ಥಾಪಿಸಲಾಯಿತು. 1982ರಲ್ಲಿ ಸಾಗರ ರಾಷ್ಟ್ರೀಯ ಉದ್ಯಾನವನ್ನ ಜಾಮ್ನಗರದ ಕಚ್ ಕೊಲ್ಲಿಯಲ್ಲಿ ಸ್ಥಾಪಿಸಲಾಯಿತು. ಇದು 42 ಉಷ್ಣವಲಯದ ದ್ವೀಪಗಳ ಸಮೂಹವಾಗಿದ್ದು ಜಾಮ್ನಗರ ಜಿಲ್ಲೆಯ ಉತ್ತರ ಕರಾವಳಿ ಮತ್ತು ಕಚ್ನ ದಕ್ಷಿಣ ಕರಾವಳಿಯಲ್ಲಿ ನೆಲೆಗೊಂಡಿರುವಂತದ್ದು. ನೋಡಿ, ಈ ಮೊದಲ ಸಾಗರ ಅಭಯಾರಣ್ಯವನ್ನು ಗುಜರಾತ್ನಲ್ಲಿ 1980ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. 82ರಲ್ಲಿ ಮೊದಲ ಸಾಗರ ರಾಷ್ಟ್ರೀಯ ಉದ್ಯಾನವನವನ್ನು ಜಾಮ್ನಗರದ ಕಚ್ ಕೊಲ್ಲಿಯಲ್ಲಿ ಸ್ಥಾಪಿಸಲಾಯಿತು. ಒಟ್ಟಾರೆ 42 ಉಷ್ಣವಲಯದ ದ್ವೀಪಗಳ ಒಂದು ಇದು ಸಮೂಹ ಆಗಿರುವಂತದ್ದು. ಸಾಗರ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ವಿಸ್ತೀರ್ಣ 163 ಚದರ ಕಿಲೋಮೀಟರ್ ಮತ್ತು ಸಾಗರ ಅಭಯಾರಣ್ಯದ ವಿಸ್ತೀರ್ಣ 458 ಚದರ ಕಿಲೋಮೀಟರ್ ಆಗಿರುವಂತದ್ದು. ನೋಡಿ, ಅಮೆರಿಕದಲ್ಲಿ ಒಂದು ವಿಶಿಷ್ಟವಾದಂತಹ ರೋಗ ಕಂಡು ಬರ್ತಾ ಇದೆ. ಯಾವುದಂದ್ರೆ ಅದು ನೋಡಿ ತುಲರೇಮಿಯಾ. ಇದು ಮೊಲದ ಜ್ವರದ ಹೆಚ್ಚುತ್ತಿರುವ ಪ್ರಕರಣಗಳು. ನೋಡಿ, ಯುನೈಟೆಡ್ ಸ್ಟೇಟ್ನ ಅಂದ್ರೆ ಅಮೆರಿಕದಲ್ಲಿ ಮೊಲದ ಜ್ವರ ಎಂದು ಕರೆಯಲ್ಪಡ್ತಕ್ಕಂಥ ತುಲರೇಮಿಯಾ ಪ್ರಕರಣಗಳ ಏರಿಕೆ ಆಗುತ್ತಿವೆ. ನೋಡಿ, ಫ್ರಾನ್ಸಿಸೆಲ್ಲಾ ಟುಲರೆನ್ಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಈ ಒಂದು ರೋಗ ಉಂಟಾಗ್ತಾ ಇದೆ. ಅಂದ್ರೆ ಬಹುತೇಕ ಮೊಲದ ರೋಗ ಅಂದ್ರೆ ಮೊಲದ ಜ್ವರದ ಪ್ರಕರಣಗಳು ಯಾವ ದೇಶದಲ್ಲಿ ಕಂಡು ಬಂದಿವೆ ಅಂದ್ರೆ ಅದು ಅಮೆರಿಕದಲ್ಲಿ ಆಗುತ್ತೆ. ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಒಂದು ಹೊಸದಾದಂತ ಇರುವೆ ಪ್ರಭೇದ ಕಂಡು ಬಂದಿದೆ. ನೋಡೋಣ ಅದರ ಬಗ್ಗೆ. ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ಇರುವೆ ಪ್ರಭೇದ ಪತ್ತೆಯಾಗಿರುವಂತದ್ದು. ಗೋವಾ, ಕರ್ನಾಟಕ ಮತ್ತು ಡೆಹ್ರಾಡೂನ್ನ ವಿಜ್ಞಾನಿಗಳು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಟ್ಯಾಪಿನೋಮಾ ವನೆಲೆ ಎಂಬ ಹೊಸ ಇರುವೆ ಪ್ರಭೇದವನ್ನ ಗುರುತಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಕಂಡು ಬಂದಿರುವುದರಿಂದ ಈ ಪ್ರಭೇದವನ್ನ ನಾನು ವಿಡಿಯೋದಲ್ಲಿ ಹಾಕೊಂಡಿರುವಂತದ್ದು. ಸಗಟು ಬೆಲೆ ಸೂಚ್ಯಂಕದ ಮೂಲ ವರ್ಷವನ್ನು ಪರಿಷ್ಕರಿಸಲು ರಮೇಶ್ ಚಂದ್ ಸಮಿತಿಯನ್ನ ಈಗ ರಚಿಸಿರುವಂತದ್ದು. ನೋಡಿ, ಸಗಟು ಬೆಲೆ ಸೂಚ್ಯಂಕ ಅಂದ್ರೆ WPI ನ ಮೂಲ ವರ್ಷವನ್ನ ಪರಿಷ್ಕರಿಸಲು ಭಾರತ ಸರ್ಕಾರ ನೀತಿ ಆಯೋಗದ ಸದಸ್ಯರಾದಂತ ರಮೇಶ್ ಚಂದ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ಈಗ ಸ್ಥಾಪಿಸಿದೆ. ನೋಡಿ, ಪ್ರಸ್ತುತ WPI ನ ಅಂದ್ರೆ ಈ ಸಗಟು ಬೆಲೆ ಸೂಚ್ಯಂಕದ ಮೂಲ ವರ್ಷ ಯಾವುದಂದ್ರೆ 2011 ಮತ್ತು 12 ಅಂದ್ರೆ 2011-12ರನ್ನ ಈಗ ನಾವು WPI ನ ಮೂಲ ವರ್ಷ ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ಅದನ್ನ 2022-23ಕ್ಕೆ ಬದಲಾಯಿಸಬೇಕಾಗಿದೆ. ಈ ಸಮಿತಿಯು ತನ್ನ ವರದಿಯನ್ನ 18 ತಿಂಗಳೊಳಗೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆಯಲ್ಲಿನ ಆರ್ಥಿಕ ಸಲಹೆಗಾರರ ಕಚೇರಿಗೆ ಸಲ್ಲಿಸಬೇಕಾಗಿರುವಂತದ್ದು. ನೋಡಿ, ರೈತ ಭರೋಸಾ ಯೋಜನೆ ವಿಸ್ತರಣೆ. ಇದು ತೆಲಂಗಾಣ ಸರ್ಕಾರದ ಯೋಜನೆಯಾಗಿದ್ದು ಇದು ರೈತರ ಹೂಡಿಕೆ ಸಬ್ಸಿಡಿ ಯೋಜನೆಯನ್ನು ವಿಸ್ತರಿಸಲು ತೆಲಂಗಾಣ ಸಚಿವ ಸಂಪುಟ ಉಪಸಮಿತಿ ಅನುಮೋದನೆಯನ್ನ ನೀಡಿದೆ. ಈ ನಿರ್ಧಾರವು ಸಾಗುವಳಿ ಭೂಮಿ ಹೊಂದಿರುವ ಎಲ್ಲಾ ರೈತರಿಗೆ ಪ್ರಯೋಜನವಾಗಲಿದ್ದು ಈ ಯೋಜನೆಯ ಪ್ರಕಾರ ತೆಲಂಗಾಣ ಸರ್ಕಾರವು ಪ್ರತಿ ಎಕರೆಗೆ 7,500 ರೂಪಾಯಿಯನ್ನ ಜಮಾ ಮಾಡ್ತೈತಿ. ಅಂದ್ರೆ ರೈತರ ಅಕೌಂಟ್ಗೆ ಜಮಾ ಮಾಡುವಂತದ್ದು. ಮೀರಾ ಬಯಂದರ್ ಮುನ್ಸಿಪಲ್ ಕಾರ್ಪೊರೇಷನ್ ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸಲು ಫರಲ್ ಸಖಿ ಎಂಬ ಉಪಕ್ರಮವನ್ನು ಆರಂಭಿಸಿದೆ. ನೋಡಿ, ಉಪಕ್ರಮ ಯಾವುದು ಅಂದ್ರೆ ಫರಲ್ ಸಖಿ. ಇದನ್ನ ಆರಂಭಿಸಿದವರು ಯಾರಂದ್ರೆ ಮೀರಾ ಬಯಂದರ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಈ ಒಂದು ಉಪಕ್ರಮವನ್ನ ಆರಂಭಿಸಿರುವಂತದ್ದು. ಇದಕ್ಕೆ ಉದ್ದೇಶ ಏನಂದ್ರೆ ಮಹಿಳಾ ಉದ್ಯಮಿಗಳನ್ನ ಸಬಲೀಕರಣಗೊಳಿಸುವಂತದ್ದು. ಈ ಕಾರ್ಯಕ್ರಮವು ಸಾಂಪ್ರದಾಯಿಕ ತಿಂಡಿ ಉತ್ಪಾದನೆಯಲ್ಲಿ ತೊಡಗಿರತಕ್ಕಂಥ ಮಹಿಳೆಯರ ಮೇಲೆ ಕೇಂದ್ರೀಕರಿಸುತ್ತದೆ. ಸಾಮಾನ್ಯವಾಗಿ ಹಬ್ಬದ ತಿಂಡಿಗಳನ್ನ ಫರಲ್ ಅಂತೇಳಿ ಕರೀತಾರೆ. ಈ ಉಪಕ್ರಮವು ತರಬೇತಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಅಂತ ಮಹಿಳೆಯರಿಗೆ ತರಬೇತಿಯನ್ನ ನೀಡ್ತೈತಿ. ಪ್ರಾಜೆಕ್ಟ್ ವಿಸ್ತಾರ್. ನೋಡಿ, ಪ್ರಾಜೆಕ್ಟ್ ವಿಸ್ತಾರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಪ್ರಾಜೆಕ್ಟ್ ವಿಸ್ತಾರ್ ಅಂದ್ರೆ ಈ ಪ್ರಾಜೆಕ್ಟ್ ವಿಸ್ತಾರ್ ಅನ್ನು ಪ್ರಾರಂಭಿಸಲು IIT ಮದ್ರಾಸ್ ಮತ್ತು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದೊಂದಿಗೆ ಪಾಲುದಾರಿಕೆ ಹೊಂದಿದೆ. ಈ ಉಪಕ್ರಮವು ಡಿಜಿಟಲೀಕರಣದ ಮೂಲಕ ವಿಸ್ತರಣಾ ವ್ಯವಸ್ಥೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವಂತದ್ದು. ಪ್ರಾಯೋಗಿಕ ಯೋಜನೆ
ಸಂಪನ್ಮೂಲಗಳನ್ನು ಪ್ರವೇಶಿಸಲು ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಒಂದು ಉಪಕ್ರಮವನ್ನು ಡಿಜಿಟಲೀಕರಣದ ಮೂಲಕ ಕೃಷಿ ವಿಸ್ತರಣಾ ವ್ಯವಸ್ಥೆಯನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿದೆ. ಕೊನೆಯದಾಗಿ ಹೊಸ ಇ ಹರಾಜು ಪೋರ್ಟಲ್ ಬ್ಯಾಂಕ್ ನೆಟ್ ಅನ್ನು ಪ್ರಾರಂಭಿಸಲಾಗಿದೆ. ನೋಡಿ, ಭಾರತ ಸರ್ಕಾರವು ಇತ್ತೀಚೆಗೆ ಬ್ಯಾಂಕ್ ನೆಟ್ ಹೆಸರಿನಲ್ಲಿ ಪರಿಷ್ಕೃತವಾದಂತಹ ಇ ಹರಾಜು ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸಾರ್ವಜನಿಕ ಬ್ಯಾಂಕ್ ವಲಯದ ಬ್ಯಾಂಕುಗಳು ಅಂದ್ರೆ PSB ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳು ಅಂತ ಹೇಳಿ ಕರಿತೀವಿ. ಆ ಬ್ಯಾಂಕುಗಳು ಹರಾಜು ಮಾಡಿದಂತಹ ಆಸ್ತಿಗಳಲ್ಲಿ ಆಸಕ್ತಿ ಹೊಂದಿರುವ ಖರೀದಿದಾರರು ಮತ್ತು ಹೂಡಿಕೆದಾರರಿಗೆ ಸಮಗ್ರ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಉಪಕ್ರಮವು ಹರಾಜು ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಗುರಿಯನ್ನ ಅದು ಹೊಂದಿರುವಂತದ್ದು. ನೋಡಿ, ಜನವರಿ 6 ನಾವು ಪ್ರತಿ ವರ್ಷ ವಿಶ್ವ ಯುದ್ಧ ಅನಾಥರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೋಡಿ, ಅದನ್ನ ಮಾಡೋದ ಉದ್ದೇಶ ಏನು ಅನ್ನೋದನ್ನು ಕೂಡ ಇದರಲ್ಲಿ ನೋಡ್ತಾ ಹೋಗೋಣ. ವಿಶ್ವ ಯುದ್ಧ ಅನಾಥರ ದಿನ 2025. ನೋಡಿ, ವಿಶ್ವ ಯುದ್ಧ ಅನಾಥರ ದಿನ 2025 ನಾವು ಪ್ರತಿ ವರ್ಷ ಜನವರಿ 6 ಆಚರಿಸ್ತೀವಿ. ಆಚರಿಸುವಂತ ಉದ್ದೇಶ ಏನಂದ್ರೆ, ಯುದ್ಧದ ಸಂದರ್ಭದಲ್ಲಿ ಆ ಒಂದು ಯುದ್ಧದ ಪರಿಣಾಮವಾಗಿ ಪ್ರಪಂಚದಾದ್ಯಂತ ಕಷ್ಟ, ಮಾನಸಿಕ ಹಿಂಸೆ ಮತ್ತು ದೈಹಿಕ ನಿರ್ಲಕ್ಷ್ಯದ ಜೀವನವನ್ನ ಲಕ್ಷಾಂತರ ಅನಾಥ ಮಕ್ಕಳು ಅನುಭವಿಸ್ತಾ ಇರ್ತಾರೆ. ಅದನ್ನ ನಾವು ಗುರುತಿಸಲು ಅಂದ್ರೆ ಈ ಒಂದು ಅನಾಥರ ದಿನವನ್ನ ಅಂದ್ರೆ ವಿಶ್ವ ಯುದ್ಧ ಅನಾಥರ ದಿನವನ್ನ ಆಚರಿಸ್ತೀವಿ. ಅಂದ್ರೆ ಯುದ್ಧದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿರ್ತಾರೆ. ಅಂತಹ ಮಕ್ಕಳಿಗೆ ದೈಹಿಕ ನಿರ್ಲಕ್ಷ್ಯ ವಹಿಸ್ತಾರೆ. ಯಾಕಂದ್ರೆ ತಂದೆ ತಾಯಿ ಇದ್ರೆ ಅವ್ರನ್ನ ನೋಡ್ಕೊಳ್ತಾರೆ. ಆದ್ರೆ ತಂದೆ ತಾಯಿ ಇರದಂತ ಮಕ್ಕಳು ಪ್ರಪಂಚದಾದ್ಯಂತ ಇದ್ದಾರೆ. ಅಂತಹ ಮಕ್ಕಳು ಕಷ್ಟ, ಮಾನಸಿಕ ಹಿಂಸೆ ಮತ್ತು ದೈಹಿಕ ನಿರ್ಲಕ್ಷ್ಯವನ್ನ ಅನುಭವಿಸ್ತಾ ಇರುವಂತದ್ದು. ಈ ವರ್ಷ ಥೀಮ್ ಅನ್ನ ಘೋಷಣೆ ಮಾಡಿಲ್ಲ. 2024ರಲ್ಲಿ ಥೀಮ್ ಘೋಷಣೆ ಮಾಡಲಾಗಿತ್ತು. ಅನಾಥರ ಜೀವನದ ವಿಷಯ ಅನ್ನುವಂಥದ್ದು ಆ ಒಂದು ಥೀಮ್ ಆಗಿರುವಂಥದ್ದು. ನೋಡಿ, ಜಗತ್ತಿನ ಫುಟ್ಬಾಲ್ನಲ್ಲಿ ಲಿಯೋನೆಲ್ ಮೆಸ್ಸಿ ಶ್ರೇಷ್ಠ ಆಟಗಾರರು. ಅವರಿಗೆ ಅಮೆರಿಕದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಪ್ರಶಸ್ತಿಯನ್ನ ಅಮೆರಿಕ ನೀಡಿ ಈಗ ಗೌರವಿಸಿರುವಂತದ್ದು. ನೋಡಿ, ಕ್ರಿಕೆಟ್ ಅಂದ ತಕ್ಷಣ ನಮಗೆ ವಿರಾಟ್ ಕೊಹ್ಲಿ, MS ಧೋನಿ, ಹಾಗೆ ಸಚಿನ್ ತೆಂಡೂಲ್ಕರ್ ಅವರೆಲ್ಲ ಹೇಗೆ ನಮಗೆ ದಿಢೀರಂತೆ ನೆನಪಾಗ್ತಾರೋ ಆ ರೀತಿ ಫುಟ್ಬಾಲ್ ಆಟ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಲಿಯೋನೆಲ್ ಮೆಸ್ಸಿ ಅನ್ಬಹುದಾಗಿರುತ್ತೆ. ಅಂದ್ರೆ ಅವರೊಬ್ರು ಶ್ರೇಷ್ಠ ಆಟಗಾರರಾಗಿದ್ದಾರೆ. ಅರ್ಜೆಂಟೀನಾದ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನೋಡಿ, ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬಿಡನ್ 19 ಜನರಿಗೆ ಈ ಪ್ರಶಸ್ತಿಯನ್ನ ನೀಡಿರುವಂತದ್ದು. ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಅನ್ನು ಯುನೈಟೆಡ್ ಸ್ಟೇಟ್ಸ್ನ ಸಮೃದ್ಧಿ, ಮೌಲ್ಯಗಳು ಅಥವಾ ಭದ್ರತೆ, ವಿಶ್ವಶಾಂತಿ ಅಥವಾ ಇತರ ಮಹತ್ವದ ಸಾಮಾಜಿಕ, ಸಾರ್ವಜನಿಕ ಅಥವಾ ಖಾಸಗಿ ಪ್ರಯತ್ನಗಳಿಗೆ ಅನುಕರಣೀಯ ಕೊಡುಗೆಗಳನ್ನು ನೀಡಿದಂಥ ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ನೋಡಿ, ನಾವು ಮೆಸ್ಸಿ ಅವರ ಬಗ್ಗೆ ಒಂದಷ್ಟು ನೋಡೋದಾದ್ರೆ, ಅರ್ಜೆಂಟೀನಾದ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿಯನ್ನು ಸರ್ವಕಾಲಿಕ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರು ಅಂತೇಳಿ ಈಗ ಪರಿಗಣಿಸಿರುವಂಥದ್ದು. ಅವರು ದಾಖಲೆ 8 ಬಾರಿ ಬ್ಯಾಲನ್ ಡಿ ಓರ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರಿಗೆ 2009ರಲ್ಲಿ ಫಿಫಾ ಆಟಗಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. 2022ರ ಕತಾರ್ನಲ್ಲಿ ಅಂದ್ರೆ ಈ ಒಂದು ಕತಾರ್ ಆತಿಥ್ಯವನ್ನು ವಹಿಸಿ 2022ರಲ್ಲಿ ಫುಟ್ಬಾಲ್ ವಿಶ್ವಕಪ್ ಅನ್ನ ನಡೆಸಿತ್ತು. ಇದರಲ್ಲಿ ಅರ್ಜೆಂಟೀನಾದ 3ನೇ ಫಿಫಾ ವಿಶ್ವಕಪ್ ವಿಜಯದಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿದರು. 2022ರ ಆವೃತ್ತಿಯಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದರು. ಇದನ್ನು ಸ್ಪರ್ಧೆಯ ಅತ್ಯುತ್ತಮ ಆಟಗಾರನಿಗೆ ನೀಡಲಾಗುತ್ತೆ. ನೋಡಿ, ಅಂದ್ರೆ ಈ ಒಂದು ಫಿಫಾ ವರ್ಲ್ಡ್ ಕಪ್ ಅನ್ನ 2022ರಲ್ಲಿ ಕತಾರ್ ಆತಿಥ್ಯದಲ್ಲಿ ಅರ್ಜೆಂಟೀನಾ ಈಗ ಗೆದ್ದಿತ್ತು. ಅದರಲ್ಲಿ ಲಿಯೋನೆಲ್ ಮೆಸ್ಸಿ ಅವರು ಪ್ರಮುಖವಾದಂತಹ ಒಂದು ಪಾತ್ರ ವಹಿಸಿದ್ರು. ನೋಡಿ, ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಸಾಹಿತಿಯಾದಂತಹ ಡಾಕ್ಟರ್ ನಾ ಡಿಸೋಜ ಅವರು ನಿಧನರಾಗಿದ್ದಾರೆ. ನೋಡಿ, ಇವರು ಮುಳುಗಡೆಯ ಊರಿಗೆ ಬಂದವರು ಎಂಬ ಕಿರು ಕಾದಂಬರಿಗೆ 2011ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಇವರಿಗೆ ದೊರಕಿತ್ತು. ನೋಡಿ, 2014ರಲ್ಲಿ ಮಡಿಕೇರಿಯಲ್ಲಿ ನಡೆದ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು. ಇವರ ಕಾದಂಬರಿಯಾದಂಥ ಕಾಡಿನ ಬೆಂಕಿ ಹಾಗೂ ದ್ವೀಪ ಇವುಗಳು ಚಲನಚಿತ್ರಗಳಾಗಿದ್ದವು. ಅಂದ್ರೆ ಆ 2 ಚಲನಚಿತ್ರಗಳಿಗೆ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳು ಕೂಡ ಪಡ್ಕೊಂಡಿದ್ದವು. ಬಳವಳಿ ಎನ್ನುವಂಥ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾ ವಾಚನ ಕೂಡ ಇವರು ಮಾಡಿದ್ರು. 2023-24ನೇ ಸಾಲಿನ ಪಂಪ ಪ್ರಶಸ್ತಿ ಕೂಡ ಇವರಿಗೆ ದೊರಕಿತ್ತು.
ನೋಡಿ, ಇಸ್ರೋದ ಸರ್ವ ಬಾಲಕಿಯರ ಮೂನ್ ಮಿಷನ್ ಶಕ್ತಿ ಸ್ಯಾಟ್ 2026ಕ್ಕೆ ಉಡಾವಣೆ. ಏನು ಅನ್ನೋದನ್ನ ನೋಡೋದಾದ್ರೆ, ವಿಶ್ವದ 108 ದೇಶಗಳ 1200ಕ್ಕೂ ಹೆಚ್ಚು ಮಂದಿ ಪ್ರತಿಭಾವಂತ ಬಾಲಕಿಯರನ್ನು ಒಳಗೊಂಡಂತ ಇಸ್ರೋದ ಸರ್ವ ಬಾಲಕಿಯರ ಮೂನ್ ಮಿಷನ್ ಶಕ್ತಿ ಶಾಟ್ ಅನ್ನ ಮುಂದಿನ ವರ್ಷ ಅಂದ್ರೆ 2026ಕ್ಕೆ ಇದನ್ನ ಉಡಾವಣೆ ಮಾಡಲು ಉದ್ದೇಶಿಸಿರುವಂತದ್ದು. 2026 ಸೆಪ್ಟೆಂಬರ್ ಒಳಗ ಇಸ್ರೋದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ PSLVಯು ಈ ಮಿಷನ್ ಅನ್ನ ಉಡಾಯಿಸುವಂತದ್ದು. ಈ ಮಿಷನ್ ಅಭಿವೃದ್ಧಿಯಲ್ಲಿ ನೋಡಿ, ಬೋಟ್ಸ್ವಾನಾ, ಗ್ರೀಸ್, ಕೋಸ್ಟರಿಕಾ, UAE ಹಾಗೂ ಕ್ಯಾಮರೂನ್ ಸೇರಿದಂತೆ ಹಲವು ದೇಶಗಳ ಬಾಲಕಿಯರು ಇದ್ದಾರೆ. ಚಂದ್ರಯಾನ ಮಿಷನ್ ಅಧಿಕೃತವಾಗಿ ಜನವರಿ 16 ಅಥವಾ 22ರಂದು ಘೋಷಣೆಯಾಗಲಿದೆ. ಅಂದ್ರೆ ಇದೇ ವರ್ಷದ ಜನವರಿ 16ಕ್ಕೆ ಅಥವಾ 22ರಂದು ಚಂದ್ರಯಾನ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಮಾಹಿತಿ ಹೊರಬೀಳಲಿದೆ ಅಂತೇಳಿ ನೋಡಿ ಶಕ್ತಿ ಶಾಟ್ ನಿರ್ದೇಶಕಿ ಕೆಸನ್ ಹೇಳಿದ್ದಾರೆ. ಮಹಿಳೆಯರು ಬಾಹ್ಯಾಕಾಶ ವಲಯದ ಉದ್ಯೋಗದಲ್ಲಿ ಕೇವಲ 20% ಪಾಲನ್ನು ಹೊಂದಿದ್ದಾರೆ. ಮಹಿಳೆಯರನ್ನು ತೊಡಗಿಸಿಕೊಳ್ಳುವ ಮೂಲಕ ಈ ಅಂತರವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಬಳಕೆ ಮಾಡಿಕೊಳ್ಳದ ಪ್ರತಿಭೆಗಳನ್ನು ವಿಶ್ವಕ್ಕೆ ಅನಾವರಣಗೊಳಿಸುವ ಯೋಜನೆ ಇದಾಗಿದೆ ಎಂದು ಅವರು ಬಣ್ಣಿಸಿದ್ದಾರೆ. ನೋಡಿ, ಒಟ್ಟಾರೆಯಾಗಿ ಈ ಸರ್ವ ಬಾಲಕಿಯರ ಮೂನ್ ಮಿಷನ್ ಶಕ್ತಿ ಶಾಟ್ ಎನ್ನುವುದು 2026ಕ್ಕೆ ಉಡಾವಣೆ ಮಾಡಿದ್ರೆ ಇದು ಕೇವಲ ಬಾಲಕಿಯರಿಗೆ ಸಂಬಂಧಿಸಿದಂಥದ್ದು. ಅಂದ್ರೆ 108 ದೇಶಗಳ ಬಾಲಕಿಯರು ಒಟ್ಟಾರೆ 1200ಕ್ಕೂ ಹೆಚ್ಚು ಬಾಲಕಿಯರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಬಾಲಕಿಯರನ್ನೇ ತಗೊಂಡಿದ್ದಾರೆ ಅಂದ್ರೆ ಈ ಒಂದು ಬಾಹ್ಯಾಕಾಶ ಮಿಷನ್ ನಲ್ಲಿ ಕೇವಲ ಈಗ 20% ಮಹಿಳೆಯರು ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಾಲಕಿಯರು ಅಥವಾ ಹೆಚ್ಚಿನ ಮಹಿಳೆಯರು ಇದರಲ್ಲಿ ಗುರುತಿಸಿಕೊಳ್ಬೇಕು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಮಿಷನ್ ಅನ್ನ ಈಗ ಕೈಗೆತ್ತಿಕೊಂಡಿರುವಂತದ್ದು. ನೋಡಿ, ಕಳೆದ ತಿಂಗಳು ಚೆನ್ನೈ ಮೂಲದ ಸ್ಪೇಸ್ ಕಿಡ್ಸ್ ಇಂಡಿಯಾ ಮತ್ತು ಇನ್ ಸ್ಪೇಸ್ ಈ ಶಕ್ತಿ ಶಾಟ್ ಯೋಜನೆಗೆ ಸಂಬಂಧಿಸಿದಂತೆ ಒಪ್ಪಂದ ಮಾಡಿಕೊಂಡಿದ್ದು, ಭಾರತ ಸರ್ಕಾರ ರಚಿಸಿರುವ ಇನ್ ಸ್ಪೇಸ್ ಈ ಸಂಸ್ಥೆಯ ಮುಖ್ಯ ಪಾತ್ರವೆಂದರೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಖಾಸಗಿ ವಲಯದ ಸಹಭಾಗಿತ್ವಕ್ಕೆ ಅವಕಾಶ ಮಾಡಿಕೊಡುವುದು. ನೋಡಿ, 1200 ಪ್ರತಿಭಾವಂತ ಬಾಲಕಿಯರ ಪೈಕಿ ಅವರ ಸಾಧನೆಯ ಆಧಾರದಲ್ಲಿ ಪ್ರತಿ ದೇಶದಿಂದ ಒಬ್ಬರಂತೆ 108 ಮಂದಿ ಬಾಲಕಿಯರನ್ನು ಆಯ್ಕೆ ಮಾಡಿ ಅಕ್ಟೋಬರ್ ಮತ್ತು ಡಿಸೆಂಬರ್ನಲ್ಲಿ ಚೆನ್ನೈಗೆ ಕರೆತಂದು ಶಕ್ತಿ ಶಾಟ್ ಮಿಷನ್ ಪರಿಚಯಿಸಲಾಗುತ್ತದೆ. ನೋಡಿ, ಇವರು ವಿಭಿನ್ನ ಪ್ರಯೋಗಗಳನ್ನು ನಡೆಸಲು ಪೆಲೋಡ್ಗಳನ್ನು ಅಭಿವೃದ್ಧಿಪಡಿಸಲಿದ್ದು ಶಕ್ತಿ ಶಾಟ್ ಇದನ್ನು ಚಂದ್ರನ ಕಕ್ಷೆಗೆ ಒಯ್ಯಲಿದೆ. ಅಪೂರ್ವ ಬದ್ಧತೆಯೊಂದಿಗೆ ಈ ಮಿಷನ್ 108 ದೇಶಗಳ 108 ಬಾಲಕಿಯರಿಗೆ ಚಂದ್ರನ ಕಕ್ಷೆಗೆ ಉಪಗ್ರಹವನ್ನು ಅಭಿವೃದ್ಧಿಪಡಿಸುವ, ನಿರ್ಮಿಸುವ ಮತ್ತು ಉಡಾಯಿಸುವ ಸುವರ್ಣಾವಕಾಶವನ್ನು ನೀಡಲಿದೆ. ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ದೇಶಗಳ 14 ರಿಂದ 18 ವರ್ಷ ವಯಸ್ಸಿನ ಬಾಲಕಿಯರು ಹಾಗೂ ಇತರ ದೇಶಗಳ 14 ರಿಂದ 16 ವಯಸ್ಸಿನ ಬಾಲಕಿಯರಿಗೆ ಇದರಲ್ಲಿ ಅವಕಾಶ ಪಡೆದಿದ್ದಾರೆ. ನೋಡಿ, ಜನರೇಷನ್ ಬೀಟಾ. ಜನರೇಷನ್ ಬೀಟಾ ಮಿಜೋರಾಂನ ಪ್ರಾಂಕಿ ಅನ್ನೋದನ್ನು ನೋಡೋದಾದ್ರೆ ಜನವರಿ 1, 2025ರಂದು ಮತ್ತು ನಂತರ ಜನಿಸಿದ ಮಕ್ಕಳನ್ನ ಈಗ ಜನರೇಷನ್ ಬೀಟಾ ಅಥವಾ ಜೆನ್ ಬೀಟಾ ಅಂತೇಳಿ ಕರಿತೀವಿ. ನೋಡಿ, 2025ರ ಜನವರಿ 1 ಹಾಗೂ ಜನವರಿ 1ರ ನಂತರ ಹುಟ್ಟತಕ್ಕಂಥ ಎಲ್ಲಾ ಮಕ್ಕಳನ್ನ ನಾವು ಜೆನ್ ಬೀಟಾ ಅಂತೇಳಿ ಕರಿತೀವಿ, ಜನರೇಷನ್ ಬೀಟಾ ಅಂತೇಳಿ ಕರಿತೀವಿ. ಆ ರೀತಿಯಾಗಿ ಜನವರಿ 1, 2025ರಂದು ಹುಟ್ಟಿದಂತ ಮೊದಲ ಮಗು ಯಾವುದಂದ್ರೆ ಮಿಜೋರಾಂನಲ್ಲಿ ಹುಟ್ಟಿತ್ತು. ಆ ಮಗುವಿನ ಹೆಸರು ಪ್ರಾಂಕಿ. ನೋಡಿ, 2010ರಲ್ಲಿ ಜನರೇಷನ್ ಆಲ್ಫಾ ಶಿಶುಗಳು ಜನಿಸಿದಾಗ ಜಗತ್ತು ಕೊನೆಯ ಬಾರಿಗೆ ಪೀಳಿಗೆಯ ಬದಲಾವಣೆಯ ಮೂಲಕ ಹೋಯಿತು. 2024 ಆಲ್ಫಾ ಪೀಳಿಗೆಯ ಕೊನೆಯ ವರ್ಷವಾಗಿದೆ. ನೋಡಿ, 2010 ಜನವರಿ 1ರಿಂದ ಜನರೇಷನ್ ಆಲ್ಫಾ ಶಿಶುಗಳು ಹುಟ್ಟಿದವು. ಅದು 2024 ಡಿಸೆಂಬರ್ 31ಕ್ಕೆ ಮುಕ್ತಾಯವಾಯಿತು. ಈಗ ಜನವರಿ 1, 2025ರಿಂದ ಈಗ ಜನರೇಷನ್ ಬೀಟಾ ಅಥವಾ ಜೆನ್ ಬೀಟಾ ಮಕ್ಕಳು ಜನಿಸ್ತಾ ಇರುವಂತದ್ದು. ಮಿಜೋರಾಂನ ಐಜ್ವಾಲ್ನಲ್ಲಿ ಸರಿಯಾಗಿ 12 ಗಂಟೆ 3 ನಿಮಿಷಕ್ಕೆ ಪ್ರಾಂಕಿ ಎಂಬ ಮಗು ಜನಿಸಿದೆ. ಈ ಮಗು ಜನರೇಷನ್ ಬೀಟಾದ ಮೊದಲ ಮಗು ಅಂತೇಳಿ ಈಗ ನಾವು ಗುರುತಿಸಿರುವಂತದ್ದು, ಅಂದ್ರೆ ಮೊದಲ ಭಾರತೀಯ ಮಗು. ಜಗತ್ತನ್ನು ತಮ್ಮದೇ ಆದ ರೀತಿಯಲ್ಲಿ ರೂಪಿಸುವ ಸಂಪೂರ್ಣ ಹೊಸ ಪೀಳಿಗೆಯ ಶಿಶುಗಳನ್ನು 2025 ಸ್ವಾಗತಿಸುತ್ತದೆ. 2025ರಿಂದ 2039ರ ನಡುವೆ ನೋಡಿ, 2025 ಜನವರಿ 1ರಿಂದ 2039 ಡಿಸೆಂಬರ್ 31ರ ನಡುವೆ ಏನು ಜನಿಸ್ತಾವೋ ಆ ಎಲ್ಲ ಮಕ್ಕಳು ಜೆನ್ ಬೀಟಾ ಅಂತೇಳಿ ನಾವು ಕರಿತೀವಿ. ಈ ವರ್ಷ ಜನಿಸಿದ ಮಕ್ಕಳು ವಿಶ್ವದ ಜನಸಂಖ್ಯೆ 13% ರಿಂದ 16% ಇರಲಿದ್ದಾರೆ ಅಂತೇಳಿ ನಾವು ನಿರೀಕ್ಷಿಸಬಹುದಾಗಿದೆ.
ಅಂದ್ರೆ ಈ ಎಲ್ಲ ಮಕ್ಕಳು ಜನ್ಬೀಟ ಅಂತೇಳಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಮಕ್ಕಳು ಸಂಪೂರ್ಣವಾಗಿ ಮೊಬೈಲು, ಲ್ಯಾಪ್ಟಾಪ್, ಇಂಟರ್ನೆಟ್ ಹೀಗೆ ಎಲ್ಲದರಲ್ಲೂ ಕೂಡ ಮುಂದುವರೆದಂತ ಸಂದರ್ಭದಲ್ಲಿ ಇವರು ಜನಿಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ಏರೋ ಇಂಡಿಯಾ 2025 ವೈಮಾನಿಕ ಪ್ರದರ್ಶನ ನಡೆಯಲಿರುವಂತದ್ದು. ನೋಡಿ, 15ನೇ ಆವೃತ್ತಿಯ ಏರೋ ಇಂಡಿಯಾ 2025 ಇದು ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಆಯೋಜಕರು ಯಾರು ಅಂದ್ರೆ ರಕ್ಷಣಾ ಸಚಿವಾಲಯ. 2025 ಥೀಮ್ ಏನಪ್ಪಾ ಅಂದ್ರೆ ರನ್ವೇ ಟು ಬಿಲಿಯನ್ ಅಪರ್ಚುನಿಟೀಸ್ ಎನ್ನುವಂಥದ್ದು 2025 ಥೀಮ್. ಏರೋ ಇಂಡಿಯಾದ ನೋಡಿ, ಇದು ಏರೋ ಇಂಡಿಯಾ ದ್ವೈವಾರ್ಷಿಕ ವೈಮಾನಿಕ ಪ್ರದರ್ಶನವಾಗಿದೆ. ಇದು 2 ವರ್ಷಕ್ಕೊಮ್ಮೆ ನಡೆಯುತ್ತಾ ಇರುವಂತದ್ದು. 2023ರಲ್ಲಿ ಈ ಹಿಂದೆ ನಡೆದಿತ್ತು. ಈಗ 2025 ಫೆಬ್ರವರಿ 10ರಿಂದ 14ರವರೆಗೆ ಏರೋ ಇಂಡಿಯಾ ನಡೀತಾ ಇರುವಂತದ್ದು. ಯಲಹಂಕದ ವಾಯುಪಡೆ ನೋಡಿ ನಿಲ್ದಾಣದಲ್ಲಿ ನಡೆಯಲಿದೆ. ಇದು ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆಗಿರುವಂತದ್ದು. 15ನೇ ಆವೃತ್ತಿಯ ಹೊಸ ಪಾಲುದಾರಿಕೆಯನ್ನು ರೂಪಿಸಲು ಮತ್ತು ಸ್ವದೇಶೀಕರಣ ಪ್ರಕ್ರಿಯೆ ವೇಗಗೊಳಿಸಲು ಹಲವು ಹೊಸ ಮಾರ್ಗಗಳ ಅನ್ವೇಷಣೆಗೆ ವೇದಿಕೆ ಆಗಲಿರುವಂತದ್ದು. ನೋಡಿ, 2023 ನಂತರ ಈಗ 15ನೇ ಆವೃತ್ತಿಯ ಏರೋ ಇಂಡಿಯಾ ನಡೀತಾ ಇರುವಂತದ್ದು ಬೆಂಗಳೂರಿನ ಯಲಹಂಕದಲ್ಲಿ. ಕೇಂದ್ರ ರಕ್ಷಣಾ ಸಚಿವಾಲಯ ಇದನ್ನು ಆಯೋಜಿಸುತ್ತಿದೆ ಅನ್ನೋದನ್ನು ಕೂಡ ತಾವು ನೆನಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ರಾಷ್ಟ್ರೀಯ ಖೋ-ಖೋ ತಂಡಗಳಿಗೆ ಒಡಿಶಾ ಪ್ರಾಯೋಜಕತ್ವ. ಒಡಿಶಾ ಸರ್ಕಾರವು ರಾಷ್ಟ್ರೀಯ ಖೋ-ಖೋ ತಂಡಗಳಿಗೆ 3 ವರ್ಷಗಳ ಪ್ರಾಯೋಜಕತ್ವವನ್ನು ಘೋಷಿಸಿದೆ. ದೇಶದಲ್ಲಿ ಸ್ಥಳೀಯ ಕ್ರೀಡೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ ಆಗಿರುವಂತದ್ದು. ಭಾರತೀಯ ಹಾಕಿಗೂ ಸಹ ಒಡಿಶಾ ಸರ್ಕಾರ ಪ್ರಾಯೋಜಕತ್ವ ನೀಡಿತ್ತು. ನೋಡಿ, ಒಡಿಶಾ ಸರ್ಕಾರ ಈಗ ರಾಷ್ಟ್ರೀಯ ಖೋ-ಖೋ ತಂಡಗಳಿಗೆ ಪ್ರಾಯೋಜಕತ್ವವನ್ನ ನೀಡ್ತಾ ಇರುವಂತದ್ದು. ಹಾಕಿ ತಂಡಕ್ಕೂ ಕೂಡ ಅಂದ್ರೆ ಭಾರತದ ಹಾಕಿ ತಂಡಕ್ಕೂ ಕೂಡ ಒಡಿಶಾ ಸರ್ಕಾರ ಪ್ರಾಯೋಜಕತ್ವವನ್ನು ನೀಡಿತ್ತು. ನೋಡಿ, 2023 ಜನವರಿಯಿಂದ 2027 ಡಿಸೆಂಬರ್ ವರೆಗೆ ಸರ್ಕಾರವು ವಾರ್ಷಿಕ ತಲಾ 5 ಕೋಟಿಯನ್ನು ಪ್ರಾಯೋಜಕತ್ವಕ್ಕಾಗಿ ವಿನಿಯೋಗಿಸಲಿದೆ ಅಂತೇಳಿ ಒಡಿಶಾದ ಮುಖ್ಯಮಂತ್ರಿಯಾದಂಥ ಮೋಹನ್ ಚರಣ್ ಮಾಜಿ ಅವರು ತಿಳಿಸಿದ್ದಾರೆ. ಭಾರತ ಖೋ-ಖೋ ಫೆಡರೇಷನ್ನ ಅಧ್ಯಕ್ಷರು ಸದಾಂಶು ಮಿತ್ತಲ್ ಚೊಚ್ಚಲ ಖೋ-ಖೋ ವಿಶ್ವಕಪ್ ಭಾರತದ ಆತಿಥ್ಯದಲ್ಲಿ ಜನವರಿ 13ರಿಂದ 19ರವರೆಗೆ ಅಂದ್ರೆ ಇದೇ ವರ್ಷದ ಜನವರಿ 13ರಿಂದ 19ರವರೆಗೆ ನಡೆಯಲಿದೆ. ನೋಡಿ, ನಾಗರಿಕ ಪರಮಾಣು ಸಹಕಾರ ಅಮೆರಿಕ. ನೋಡಿ, ಭಾರತ ಮತ್ತು ಅಮೆರಿಕ ಕಂಪನಿಗಳ ನಡುವೆ ನಾಗರಿಕ ಪರಮಾಣು ಸಹಕಾರವನ್ನು ದೀರ್ಘಕಾಲದಿಂದ ತಡೆಯುತ್ತಿದ್ದ ನಿಯಮಗಳನ್ನು ತೆಗೆದುಹಾಕಲು ಅಮೆರಿಕ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಜೇಕ್ ಸುಲ್ಲಿವಾನ್ ಮಾಹಿತಿಯನ್ನ ನೀಡಿದ್ದಾರೆ. ನೋಡಿ, ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವೆ ಅನೇಕ ಪ್ರಮುಖ ಕಂಪನಿಗಳ ನಡುವೆ ನಾಗರಿಕ ಪರಮಾಣು ಸಹಕಾರವನ್ನು ದೀರ್ಘಕಾಲದಿಂದ ತಡೆಯಲಾಗಿತ್ತು. ಆದರೆ ಇನ್ನು ಮುಂದೆ ತಡೆಯೋದಿಲ್ಲ, ಅದನ್ನು ಮುಂದುವರಿಸ್ತೀವಿ. ಅಂದ್ರೆ ನಾಗರಿಕ ಪರಮಾಣು ಸಹಕಾರ ನಡೀಲಿ ಅನ್ನೋ ಉದ್ದೇಶದಿಂದ ಒಂದಷ್ಟು ಕ್ರಮಗಳನ್ನು ತಗೊಳ್ತೀವಿ ಅಂತೇಳಿ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಜೇಕ್ ಸುಲ್ಲಿವಾನ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಭಾರತ ಅಮೆರಿಕ ನಡುವೆ ನಾಗರಿಕ ಪರಮಾಣು ಕ್ಷೇತ್ರದಲ್ಲಿ ಸಹಕರಿಸುವ ಕುರಿತು ಮಹತ್ವಾಕಾಂಕ್ಷಿ ಯೋಜನೆಯನ್ನ 2005ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರು ಮತ್ತು ಅಮೆರಿಕದ ಮಾಜಿ ಅಂದಿನ ಅಧ್ಯಕ್ಷರಾದಂಥ ಜಾರ್ಜ್ ಡಬ್ಲ್ಯೂ ಬುಷ್ ರವರು ಚರ್ಚೆಯನ್ನ ಮಾಡಿದಾಗ್ಯೂ ಕೂಡ ಎರಡು ದೇಶಗಳ ನಡುವೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ 2008ರಲ್ಲಿ ಅಂತಿಮ ಮುದ್ರೆ ಬಿದ್ದಿತ್ತು. ಎರಡೂ ದೇಶಗಳ ನಡುವಿನ ವಾಣಿಜ್ಯ ಮತ್ತು ನಾಗರಿಕ ಬಾಹ್ಯಾಕಾಶ ಪಾಲುದಾರಿಕೆ ಮಹತ್ವದ ಕಡತಗಳಿಗೂ ಬೈಡನ್ ಅವರು ಸಹಿ ಹಾಕಲಿದ್ದಾರೆ ಅಂತೇಳಿ ಸುಲ್ಲಿವಾನ್ ಮಾಹಿತಿಯನ್ನ ನೀಡಿದ್ದಾರೆ. ಇದು ಕ್ಷಿಪಣಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರವನ್ನು ವೃದ್ಧಿಸಲು ನೆರವಾಗಲಿದೆ ಅನ್ನೋದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಅರಣ್ಯ ಅಪರಾಧ ಆನ್ಲೈನ್ FIR ಗರುಡಾಕ್ಷಿ. ನೋಡಿ, ಅರಣ್ಯ ಅಪರಾಧ ಸಂಬಂಧ ಆನ್ಲೈನ್ ಅಲ್ಲಿ FIR ವ್ಯವಸ್ಥೆಯನ್ನ ಈಗ ರೂಪಿಸಿರುವಂತದ್ದು, ಅದನ್ನು ಗರುಡಾಕ್ಷಿ ಅಂತೇಳಿ ಕರೆಯಲಾಗ್ತಾ ಇದೆ. ಅರಣ್ಯ ಸಚಿವರಾದಂಥ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಇದಕ್ಕೆ ಚಾಲನೆ ನೀಡಿರುವಂತದ್ದು. ಈ ತಂತ್ರಾಂಶದಿಂದ ಬೇಟೆ, ಅಕ್ರಮ ಕಡಿತ, ಅರಣ್ಯ ಭೂಮಿ ಒತ್ತುವರಿ ಪ್ರಕರಣಗಳ ನಿರ್ವಹಣೆಗೆ ಅನುಕೂಲ ಆಗಲಿರುವಂತದ್ದು. ನೋಡಿ, ಅರಣ್ಯ ಅಪರಾಧ ಪ್ರಕರಣಗಳನ್ನು ಅಧಿಕಾರಿಗಳು ಆನ್ಲೈನ್ ನಲ್ಲೇ ನಿರ್ವಹಣೆ ಮಾಡಲು ಪ್ರಕರಣದ ಸ್ಥಿತಿಗತಿ ತಿಳಿಯಲು ಇದು ನೆರವಾಗುತ್ತದೆ. ಕೆಲವು ಆಯ್ದ ವಲಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುತ್ತದೆ. ನಂತರ ಎಲ್ಲಾ ಕಡೆಯೂ ಗರುಡಾಕ್ಷಿಯನ್ನು ಜಾರಿಗೆ ತರಲಾಗುತ್ತದೆ. ನೋಡಿ, ಈಗ ಸದ್ಯಕ್ಕೆ A4 ಹಾಳೆಯಲ್ಲಿ FIR ಬರೆಯುವಂತ ವ್ಯವಸ್ಥೆ ಇದೆ. ಇನ್ನು ಮುಂದೆ ಆನ್ಲೈನ್ ನಲ್ಲಿ FIR ದಾಖಲಿಸಬಹುದಾಗಿದೆ. ಎಲ್ಲೆಡೆ ಜಾರಿಗೆ ಬಂದ ನಂತರ ಆನ್ಲೈನ್ FIR ಅನ್ನೇ ಕಡ್ಡಾಯ ಮಾಡಲಾಗುತ್ತೆ. ಅಂದ್ರೆ ಈಗ ನಾವು ಯಾರಾದರೂ ಅದಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಮಾಡಬೇಕಾಗಿತ್ತಂದ್ರೆ A4 ಸೈಜ್ ನಲ್ಲಿ ಬರೆದು ಅದನ್ನ FIR ಮಾಡಬೇಕಾಗಿದೆ. ಆದ್ರೆ ಇನ್ನು ಮುಂದೆ ಏನಾಗುತ್ತೆ, ಯಾರಾದರೂ ಈ ಒಂದು ಘಟನೆಗಳನ್ನು ನೋಡಿದ್ರೆ ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ
ಅರಣ್ಯ ಒತ್ತುವರಿ ಆಗಿರ್ಬೋದು, ಪ್ರಾಣಿಗಳನ್ನು ಕೊಲ್ಲುವ ಬೇಟೆಯಾಡುವಂತದ್ದಾಗಿರ್ಬೋದು, ಯಾರಾದ್ರೂ ಮಾಡಿದ್ರೆ ಆನ್ಲೈನ್ ನಲ್ಲೇ ನಾವು FIR ಅನ್ನು ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ. ಕೆನಡಾ ಮತ್ತು ಭಾರತದ ನಡುವೆ ಇತ್ತೀಚೆಗೆ ಸಂಬಂಧ ಹದಗೆಟ್ಟಿತ್ತು ಅನ್ನೋದು ಕೂಡ ತಮಗೆಲ್ಲರಿಗೂ ಗೊತ್ತಾಗಿದೆ. ಕೆನಡಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ಜಸ್ಟಿನ್ ಟ್ರೂಡೋ ಅವರು ಪ್ರಕಟಿಸಿದ್ದಾರೆ. ನೋಡಿ, ಆಡಳಿತಾರೂಢ ಲಿಬರಲ್ ಪಕ್ಷವು ಹೊಸ ನಾಯಕನನ್ನು ಆಯ್ಕೆ ಮಾಡಿದ ತಕ್ಷಣ ತಾವು ಪ್ರಧಾನಿ ಹುದ್ದೆಯಿಂದ ನಿರ್ಗಮಿಸುವುದಾಗಿ ಅವರು ಹೇಳಿದ್ದಾರೆ. ಅಂದ್ರೆ ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ಅವರು ಈಗ ರಾಜೀನಾಮೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿದರೆ, ಇಲ್ಲಿವರೆಗೆ ಪಕ್ಷವು ಮುಂದಿನ ನಾಯಕನನ್ನು ಆಯ್ಕೆ ಮಾಡುವವರೆಗೂ ಟ್ರೂಡೋ ಅವರು ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರದಲ್ಲಿ ಇರಲಿದ್ದಾರೆ. ನೋಡಿ, 2015ರಿಂದಲೂ ಕೂಡ ಟ್ರೂಡೋ ಅವರು ಕೆನಡಾದ ಪ್ರಧಾನಮಂತ್ರಿಯಾಗಿದ್ದರು. 9 ವರ್ಷದ ಆಡಳಿತಕ್ಕೆ ಈಗ ಕೊನೆಗೊಂಡಿರುವಂತದ್ದು. ನೋಡಿ, ಸಾವಯವ ಮತ್ತು ಸಿರಿಧಾನ್ಯ ಹಬ್ ಸ್ಥಾಪನೆ ಮಾಡಲಾಗುತ್ತೆ. ಎಲ್ಲಿ ಅಂದ್ರೆ ಹೆಬ್ಬಾಳದಲ್ಲಿ. ನೋಡಿ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ 20 ಕೋಟಿ ರೂಪಾಯಿ ಅನುದಾನದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಹಬ್ ಸ್ಥಾಪನೆ ಮಾಡಲಾಗುವುದು ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ HK ಪಾಟೀಲ್ರು ತಿಳಿಸಿದ್ದಾರೆ. ರಾಜ್ಯದ ಸಾವಯವ ಮತ್ತು ಸಿರಿಧಾನ್ಯ ಉತ್ಪಾದಕರಿಗೆ, ಮಾರುಕಟ್ಟೆದಾರರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವಂತೆ ಮಾರುಕಟ್ಟೆ ಸಂಪರ್ಕಿಸುವಂತ ಉದ್ದೇಶ ಇರುವಂತದ್ದು. ನೋಡಿ, ಈ ಒಂದು ಸಾವಯವ ಮತ್ತು ಸಿರಿಧಾನ್ಯ ಹಬ್ಬನ್ನ ಬೆಂಗಳೂರಿನ ಹೆಬ್ಬಾಳದಲ್ಲಿ ಈಗ ಸ್ಥಾಪನೆ ಮಾಡಲಾಗುತ್ತೆ. ನೋಡಿ, 2023 ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿತ್ತು. ನೋಡಿ, 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ 1ರಿಂದ ಮಾರ್ಚ್ 8ರವರೆಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿರುವಂತದ್ದು. 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ್ನ ಆಯೋಜಿಸಲಾಗುತ್ತೆ. 2025ರ ಚಲನಚಿತ್ರೋತ್ಸವದ ಥೀಮ್ ಏನಪ್ಪಾ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. 2024ರ ಚಲನಚಿತ್ರೋತ್ಸವದ ಥೀಮು ಸಾಮಾಜಿಕ ನ್ಯಾಯ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2006ರಲ್ಲಿ ಆರಂಭವಾಯಿತು. ಬೆಂಗಳೂರು ಮತ್ತು ಅಂತಾರಾಷ್ಟ್ರೀಯ ಸಿನಿಮಾ ಸಂಸ್ಕೃತಿಯ ಮುಖ್ಯ ಕೇಂದ್ರವಾಗಿ ಬೆಂಗಳೂರು ಬೆಳೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿರುವಂತದ್ದು. ಚಲನಚಿತ್ರೋತ್ಸವದ ರಾಯಭಾರಿಯನ್ನು ಸಮಿತಿ ನಿರ್ಧರಿಸಲಿದೆ. ತಮಗೆಲ್ಲರಿಗೂ ಗೊತ್ತಿದೆ, ನಟ ಕಿಶೋರ್ ಅವರು ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಈಗ ಆಯ್ಕೆಗೊಂಡಿದ್ದಾರೆ. ಅಂದ್ರೆ ಈ ಒಂದು ದಿನ ಅವರು ಆಯ್ಕೆ ಆಗಿರಲಿಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ಕೊಟ್ಟಿಲ್ಲ. ಮುಂದಿನ ಪೇಜ್ ಒಳಗೆ ಅದು ಬರುತ್ತೆ, ನೋಡ್ತಾ ಇರಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 1ರಂದು ಚಲನಚಿತ್ರೋತ್ಸವಕ್ಕೆ ಚಾಲನೆ ನೀಡುತ್ತಾರೆ. ಮಾರ್ಚ್ 8ರಂದು ಸಮಾರೋಪ ಸಮಾರಂಭದಲ್ಲಿ ರಾಜ್ಯಪಾಲರು ಭಾಗಿಯಾಗಲಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿಗಾಗಿ 110 ಎಕರೆ ಜಮೀನನ್ನು ಈಗಾಗಲೇ ಮಂಜೂರು ಮಾಡಿರುವಂತದ್ದು. ಸಿನಿಮಾ ಕ್ಷೇತ್ರದಲ್ಲಿನ ಸಾಧಕರನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ವಿಧಾನ ಪರಿಷತ್ತಿಗೆ ಸಾಹಿತ್ಯ, ಕಲೆ, ಸಂಗೀತ, ರಾಜಕೀಯ, ಸಾಮಾಜಿಕ ಸೇವೆ ಮುಂತಾದ ಅವರು ಸೇವೆಯನ್ನು ಪರಿಗಣಿಸಿ ವಿಧಾನ ಪರಿಷತ್ಗೆ ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ. ಅದೇ ರೀತಿಯಾಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಸಾಧಕರಿದ್ರೆ ಅಂತವರನ್ನ ನಾಮನಿರ್ದೇಶನ ವಿಧಾನ ಪರಿಷತ್ಗೆ ಮಾಡಬಹುದಾಗಿರುತ್ತೆ. ನೋಡಿ, ಬ್ರಿಕ್ಸ್ ಸದಸ್ಯತ್ವ ಪಡೆದ ಇಂಡೋನೇಷ್ಯಾ. ನೋಡಿ, ಈಗ ಇತ್ತೀಚೆಗೆ ಬ್ರಿಕ್ಸ್ಗೆ ಹಲವಾರು ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದು, ಈಗ ಇಂಡೋನೇಷ್ಯಾ ಕೂಡ ಬ್ರಿಕ್ಸ್ ನ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಸಂಪೂರ್ಣವಾಗಿ ಬ್ರಿಕ್ಸ್ ಬಗ್ಗೆ ಇದರಲ್ಲಿ ನಾವು ನೋಡೋಣ. 2024ರ ಬ್ರಿಕ್ಸ್ ನ ಅಧ್ಯಕ್ಷತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರ ಬ್ರೆಜಿಲ್. ಅಂದ್ರೆ 2024ರ ವರ್ಷದ ಅಧ್ಯಕ್ಷತೆಯನ್ನ ಬ್ರೆಜಿಲ್ ವಹಿಸಿರುವಂತದ್ದು. ಇಂಡೋನೇಷ್ಯಾವು ಬ್ರಿಕ್ಸ್ ನ ಸದಸ್ಯತ್ವವನ್ನು ಅಧಿಕೃತವಾಗಿ ಪಡೆಯಿತು ಅಂತೇಳಿ ಬ್ರಿಕ್ಸ್ ಅಧ್ಯಕ್ಷರಾದಂತ ರೆಜಿಲ್ ಅವರು ತಿಳಿಸಿರುವಂತದ್ದು. ವಿಶ್ವದ 4ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂದ್ರೆ ಇಂಡೋನೇಷ್ಯಾ. ನೆನ್ಪಿಟ್ಕೊಳ್ಳಿ, ಇಂಡೋನೇಷ್ಯಾ ಈಗ ಬ್ರಿಕ್ಸ್ ನ ಸದಸ್ಯತ್ವವನ್ನು ಪಡ್ಕೊಂಡಿದೆ ಅಂತ ತಮ್ಗೆ ಗೊತ್ತು. 2024ರಲ್ಲೂ ಕೂಡ ಇರಾನು, ಈಜಿಪ್ಟು, ಇಥಿಯೋಪಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಕೂಡ ಈಗಾಗಲೇ ಬ್ರಿಕ್ಸ್ ನ ಸದಸ್ಯತ್ವವನ್ನ ಪಡ್ಕೊಂಡಿದ್ದಾವೆ. ನೆನ್ಪಿಟ್ಕೊಳ್ಳಿ, ಸೌದಿ ಅರೇಬಿಯಾ ಮತ್ತು ಅರ್ಜೆಂಟೀನಾವನ್ನು ಕೂಡ ಬ್ರಿಕ್ಸ್ ಸದಸ್ಯರಾಗಲು ಆಹ್ವಾನಿಸಲಾಗಿತ್ತು. ಆದ್ರೆ ಸೌದಿ ಅರೇಬಿಯಾ ಇನ್ನೂ ಬ್ರಿಕ್ಸ್ಗೆ ಸೇರಿಲ್ಲ. ಆದ್ರೆ ಅರ್ಜೆಂಟೀನಾ ಏನಿದೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ನಿರಾಕರಿಸಿದೆ. ಅಂದ್ರೆ ಸೌದಿ ಅರೇಬಿಯಾ ವಿಚಾರ ಮಾಡ್ತಾ ಇದೆ ಬ್ರಿಕ್ಸ್ಗೆ ಸೇರ್ಬೇಕು ಸೇರ್ಬಾರ್ದು ಅಂತ. ಬಟ್ ಅರ್ಜೆಂಟೀನಾ ನಾವು ಬ್ರಿಕ್ಸ್ಗೆ ಸೇರಲ್ಲ ಅಂತೇಳಿ ಅಧಿಕೃತವಾಗಿ ಅವರು ನಿರಾಕರಿಸಿರುವಂತದ್ದು. ನೋಡಿ, ಟರ್ಕಿ, ಅಜರ್ಬೈಜಾನ್ ಮತ್ತು ಮಲೇಷ್ಯಾ ದೇಶಗಳು ಕೂಡ ಔಪಚಾರಿಕವಾಗಿ ಸದಸ್ಯರಾಗಲು ಅರ್ಜಿ ಸಲ್ಲಿಸಿವೆ. ಬ್ರಿಕ್ಸ್ಗೆ ನಾವು ಕೂಡ ಸೇರ್ತೀವಿ ಅಂತೇಳಿ ಟರ್ಕಿ, ಅಜರ್ಬೈಜಾನ್, ಮಲೇಷ್ಯಾ ದೇಶಗಳು ಈಗ ಅರ್ಜಿ ಸಲ್ಲಿಸಿದವೆ. ಅರ್ಜೆಂಟೀನಾ ಬ್ರಿಕ್ಸ್ಗೆ ಸೇರೋದಿಲ್ಲ ಅಂತೇಳಿ ನಿರಾಕರಿಸಿದೆ. ಸೌದಿ ಅರೇಬಿಯಾ ಇನ್ನೂ ಬ್ರಿಕ್ಸ್ಗೆ ಸೇರಿಲ್ಲ. ಆದ್ರೆ ಬ್ರಿಕ್ಸ್ ಒಳಗ ಬ್ರೆಜಿಲ್, ಭಾರತ, ರಷ್ಯಾ, ಚೀನಾ ಮತ್ತೆ ಸೌತ್ ಆಫ್ರಿಕಾ 5 ದೇಶಗಳು ಇದ್ದು
ಅದರಲ್ಲಿ ಈಗ ಇರಾನ್ ಸೇರಿದೆ, ಈಜಿಪ್ಟು, ಇಥಿಯೋಪಿಯಾ ಮತ್ತು UAE. ಒಟ್ಟಾರೆ ನೋಡಿ ಮೊದಲ 5 ದೇಶಗಳಿದ್ದು ಈಗ 4 ದೇಶಗಳು ಸೇರ್ಕೊಂಡಿದ್ದು 9 ದೇಶಗಳಾಗಿದ್ದು ಇಂಡೋನೇಷಿಯಾ ಸೇರಿ ಒಟ್ಟಾರೆ ಬ್ರಿಕ್ಸ್ ನಲ್ಲಿ 10 ದೇಶಗಳಾದವು. ಈಗ ಇನ್ನೂ ಈ ಒಂದು ಸೌದಿ ಅರೇಬಿಯಾ ತನ್ನ ನಿರ್ಧಾರವನ್ನು ಪ್ರಕಟಿಸಿದ್ರೆ 11 ರಾಷ್ಟ್ರಗಳು ಬ್ರಿಕ್ಸ್ ನಲ್ಲಿ ಆಗುತ್ತೆ. ಒಂದು ವೇಳೆ ಸೌದಿ ಅರೇಬಿಯಾ ಏನಾದರೂ ಸೇರದೆ ಹೋದ್ರೆ 10 ರಾಷ್ಟ್ರಗಳು ಬ್ರಿಕ್ಸ್ ನಲ್ಲಿ ಇರಲಿವೆ. ಹಾಗಾದ್ರೆ ಬ್ರಿಕ್ಸ್ ಹೇಗೆ ಹುಟ್ಕೊಳ್ತು ಅನ್ನೋದನ್ನ ನೋಡೋದಾದ್ರೆ, ಜಿಮ್ ಓ ನೀಲ್ ಅವರು 2001ರಲ್ಲಿ ಒಂದು ಜಾಗತಿಕ ಆರ್ಥಿಕತೆಯ ಮೇಲಿನ ಪ್ರಬಂಧದಲ್ಲಿ ಬ್ರಿಕ್ ಮೊದಲಕ್ಷರಗಳನ್ನು ಬಳಸಿದನು. ನೋಡಿ, ಬ್ರಿಕ್ ಎನ್ನುವಂತ ಪದವನ್ನು ಬಳಸಿದ್ದೆ ಈ ಜಿಮ್ ಓ ನೀಲ್ 2001ರಲ್ಲಿ. ನೋಡಿ, ಅವರು ಈ ಪ್ರಬಂಧದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಬೆಳೆಯುತ್ತಿರುವ ಆರ್ಥಿಕತೆಗಳಾದಂಥ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ 2050ರ ಸುಮಾರಿಗೆ ಬಿಡಿಬಿಡಿಯಾಗಿ ಮತ್ತು ಒಟ್ಟಾರೆಯಾಗಿ ಹೆಚ್ಚಿನ ಆರ್ಥಿಕ ಅವಕಾಶಗಳನ್ನು ಪಡೆದುಕೊಳ್ಳುತ್ತವೆ ಮತ್ತು ಜಗತ್ತಿನ ಅತಿದೊಡ್ಡ ಆರ್ಥಿಕತೆಗಳಲ್ಲಿ ಒಂದಾಗಿರುತ್ತವೆ ಅಂತೇಳಿ ಅವಾಗ ಅಭಿಪ್ರಾಯವನ್ನ ಆತ ಪಟ್ಟಿದ್ದ. ಆ ನಂತರ ಈ ಒಂದು ಬ್ರಿಕ್ಸ್ ಅನ್ನ ಅಧಿಕೃತವಾಗಿ ಸ್ಥಾಪನೆ ಮಾಡಲಾಗಿತ್ತು. ಬ್ರಿಕ್ಸ್ ಬ್ಯಾಂಕ್ ನ ಅಂದ್ರೆ NDB ಅನ್ನ ನೆಕ್ಸ್ಟ್ ನೋಡೋಣ. ನೋಡಿ, ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಬ್ರಿಕ್ಸ್ ತಾವಿಲ್ಲಿ ನೋಡಬಹುದು. ಬ್ರಿಕ್ಸ್ 2009 ಜೂನ್ 16ರಂದು ಸ್ಥಾಪನೆ ಆಯಿತು. ಆರಂಭಿಕ ದೇಶಗಳು ಯಾವುವು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಇವು ಬ್ರಿಕ್ ನ ಮೊದಲ ದೇಶಗಳು. ಅಂದ್ರೆ ನಾವು ಅದನ್ನ ಬ್ರಿಕ್ ಅಂತ ಹೇಳಿ ಕರಿತಾ ಇದ್ವಿ 2009ರಲ್ಲಿ. ನೋಡಿ, ದಕ್ಷಿಣ ಆಫ್ರಿಕಾ 2010ರಲ್ಲಿ ಅದು ಸೇರ್ಕೊಂಡಿತು. ಆ ನಂತರ ಬ್ರಿಕ್ ಸೌತ್ ಆಫ್ರಿಕಾ ಅಂತ ಹೇಳಿ ಕರಿತೀವಲ್ಲ, ಹಾಗಾಗಿ ಎಸ್ ಎನ್ನುವಂತ ವರ್ಡ್ ಅನ್ನು ಅದರಲ್ಲಿ ಸೇರಿಸಿ ಬ್ರಿಕ್ ಇದ್ದಿದ್ದು ಬ್ರಿಕ್ಸ್ ಆಯಿತು. 1ನೇ ಶೃಂಗಸಭೆ ಜೂನ್ 16, 2009ರಂದು ನಡೆದಿತ್ತು. 1ನೇ ನೋಡಿ ಆತಿಥೇಯ ದೇಶ ಯಾವುದು ಅಂದ್ರೆ ರಷ್ಯಾ ವಹಿಸಿತ್ತು. ಅಂದ್ರೆ 1ನೇ ಶೃಂಗಸಭೆ ರಷ್ಯಾದಲ್ಲಿ ನಡೆದಿತ್ತು 2009 ಜೂನ್ 16ರಂದು. ಆತಿಥೇಯ ನಾಯಕ ಯಾರು ಅಂದ್ರೆ ಡಿಮಿಟ್ರಿ ಮೆಡ್ವೆಡೇವ್. ನೋಡಿ, 4ನೇ ಶೃಂಗಸಭೆ 2012 ಮಾರ್ಚ್ 29ರಂದು ನಡೆದಿತ್ತು. ಆತಿಥೇಯ ದೇಶ ಭಾರತ ಆಗಿತ್ತು. ನಮ್ಮ ಆತಿಥೇಯ ನಾಯಕರು ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಆಗಿದ್ರು. ನವದೆಹಲಿಯಲ್ಲಿ ನಡೆದಿತ್ತು, ನೆನ್ಪಿಟ್ಕೊಳ್ಳಿ. ಈಗ ಜುಲೈ 15, 2014ರಂದು ಬ್ರಿಕ್ಸ್ ನ ಪೋರ್ಟ್ ಲೇಜಾದಲ್ಲಿ ನಡೆದಂತ 6ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನ ಬ್ರಿಕ್ಸ್ ದೇಶಗಳು ಹೊಸ ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದವು. ಅಂದ್ರೆ NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತವೆ. ಸ್ಥಾಪನೆ ಮಾಡಬೇಕು ಅಂತೇಳಿ ಒಪ್ಪಂದಕ್ಕೆ ಸಹಿ ಆಗ್ತವೆ. ಯಾವಾಗಂದ್ರೆ 2014 ಜುಲೈ 15ಕ್ಕೆ ಬ್ರೆಜಿಲ್ ಒಳಗ ನಡೆದಂತ ಪೋರ್ಟ್ ಲೇಜಾದಲ್ಲಿ 6ನೇ ಬ್ರಿಕ್ಸ್ ಶೃಂಗಸಭೆ ನಡೆದೈತಿ. ಅದರೊಳಗ ನಾವು ಬ್ರಿಕ್ಸ್ ದೇಶಗಳೆಲ್ಲವೂ ಸೇರ್ಕೊಂಡು ಹೊಸ ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋಣ. ಅದು NDB ಅಂತೇಳಿ ಹೆಸರು ಕೊಟ್ಟರು. ಅದಕ್ಕೆ ಆ ಒಂದು ಒಪ್ಪಂದಕ್ಕೆ ಎಲ್ಲರೂ ಸಹಿಯನ್ನ ಹಾಕಿದ್ರು. ಇದು 2015 ಜುಲೈನಲ್ಲಿ ರಷ್ಯಾದಲ್ಲಿ ನಡೆದಂತ ನೋಡಿ 7ನೇ ಬ್ರಿಕ್ಸ್ ಶೃಂಗಸಭೆ ಹೊಸ ಅಭಿವೃದ್ಧಿ ಬ್ಯಾಂಕ್ನ ಒಪ್ಪಂದದ ಜಾರಿಗೆ ನಿರ್ಧರಿಸಿತು. ಆ ರೀತಿಯಾಗಿ ಮೇ 11, 2015ರಂದು ಭಾರತದ KV ಕಾಮತ್ ಅವರನ್ನ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಬ್ರೆಜಿಲ್ನ ನೋಡಿ ದಿಲ್ಮಾ ರುಸೆಫ್ ಅವರು ಈ ಬ್ಯಾಂಕಿನ ಅಧ್ಯಕ್ಷರಾದಂತ ಮೊದಲ ಮಹಿಳೆಯರು ಮತ್ತು ಪ್ರಸ್ತುತ ಅವರೇ ಅಧ್ಯಕ್ಷರು ಇರುವಂತದ್ದು. ನೆಕ್ಸ್ಟ್ ನೋಡೋಣ. ಈಗ NDB ಬಗ್ಗೆ ನೋಡೋದಾದ್ರೆ, ನೋಡಿ NDB ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಇದನ್ನು ಬ್ರಿಕ್ಸ್ ಬ್ಯಾಂಕ್ ಎನ್ನಲಾಗುತ್ತದೆ. 2015 ಜುಲೈನಲ್ಲಿ ಸ್ಥಾಪನೆ ಆಯಿತು. ಈ NDB ಬ್ಯಾಂಕಿನ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿ ಐತಿ. ಅಧಿಕೃತ ಭಾಷೆ ಯಾವುದಪ್ಪ ಅಂದ್ರ ಇಂಗ್ಲಿಷು. 2012ರಲ್ಲಿ ದೆಹಲಿಯಲ್ಲಿ ನಡೆದಂತ 4ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಬ್ಯಾಂಕ್ ಸ್ಥಾಪಿಸುವ ಕಲ್ಪನೆಯನ್ನ ಭಾರತ ಪ್ರಸ್ತಾಪಿಸಿತ್ತು ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗುವಂತದ್ದು. ನೋಡಿ, ಬ್ರಿಕ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದೀನಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಮುಂದೆ ನೋಡೋಣ. ಒಡಿಶಾದ ಭುವನೇಶ್ವರದಲ್ಲಿ 2025 ಜನವರಿ 8ರಿಂದ 10ರವರೆಗೆ 18ನೇ ಪ್ರವಾಸಿ ಭಾರತೀಯ ದಿವಸವನ್ನ 2025 ಆಚರಿಸಲಾಯಿತು. ನೋಡಿ, ಪ್ರವಾಸಿ ಭಾರತೀಯ ದಿವಸ 2025 ನೋಡಿ ಪ್ರತಿ ವರ್ಷ ಜನವರಿ 9 ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಿಸಲಾಗುತ್ತೆ. ಈ ವರ್ಷ ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ಆಚರಿಸಲಾಯಿತು. ಥೀಮ್ ಏನಪ್ಪಾ ಅಂದ್ರೆ ವಿಕಸಿತ ಭಾರತಕ್ಕೆ ವಲಸಿಗರ ಕೊಡುಗೆ. ನೋಡಿ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915 ಜನವರಿ 9ನೇ ತಾರೀಕಿನಂದು ಅವರು ಬಂದಿದ್ರು. ಆ ಕಾರಣಕ್ಕೋಸ್ಕರ ಆ ರೀತಿ ಬಂದಂತ ಮಹಾತ್ಮ ಗಾಂಧೀಜಿಯವರು ನಂತರ ಸ್ವತಂತ್ರ ಹೋರಾಟದಲ್ಲಿ ತೊಡಗಿ ಭಾರತಕ್ಕೆ ಸ್ವತಂತ್ರ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆ ಕಾರಣದಿಂದಾಗಿ ಪ್ರತಿ ವರ್ಷ ಜನವರಿ 9 ಈ ಒಂದು ಪ್ರವಾಸಿ ಭಾರತೀಯ ದಿವಸ ಅಂತೇಳಿ
ಆಚರಣೆ ಮಾಡಲಾಗುತ್ತೆ. ಅಂದ್ರೆ ಭಾರತದ ಪ್ರಗತಿಗೆ ಸಾಗರೋತ್ತರ ಭಾರತೀಯರ ಕೊಡುಗೆಗಳನ್ನು ಸ್ಮರಿಸಲು 2003ರಿಂದ ಪ್ರತಿ ವರ್ಷ ಜನವರಿ 9 ಈ ದಿನವನ್ನು ಆಚರಿಸಲಾಗುತ್ತೆ. ಅಂದ್ರೆ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಅಂದ್ರೆ ಭಾರತದ ಪ್ರಗತಿಗೆ ಸಾಗರೋತ್ತರ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇದ್ದುಕೊಂಡು ಕೂಡ ಭಾರತದ ಪ್ರಗತಿಗೆ ಅನೇಕ ಜನರು ಕೊಡುಗೆಗಳನ್ನು ತಮ್ಮದೇ ಆದಂತಹ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಅಂತವರನ್ನ ನಾವು ಸ್ಮರಿಸಬೇಕಾಗುತ್ತೆ. ಯಾಕಂದ್ರೆ ಬೇರೆ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಒಂದು ಪ್ರಗತಿಗೋಸ್ಕರ ಅವರು ದುಡಿತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅವರನ್ನ ಸ್ಮರಿಸುವ ಕಾರಣದಿಂದಾಗಿ ಜನವರಿ 9 ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಆಚರಿಸುವಂತಹ ಒಂದು ಸಚಿವಾಲಯ ಯಾವುದು ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಆಚರಣೆ ಹಿನ್ನೆಲೆ ನೋಡಿ 1915 ಜನವರಿ 9 ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಮತ್ತು ಸ್ವತಂತ್ರ ಹೋರಾಟದ ದಿಕ್ಕನ್ನೇ ಅವರು ಬದಲಾಯಿಸಿದರು. ನೋಡಿ 1885ರಿಂದ 1905ರವರೆಗೆ ಮಂದಗಾಮಿಗಳ ಯುಗ, 1905ರಿಂದ 1919ರವರೆಗೆ ತೀವ್ರಗಾಮಿಗಳ ಯುಗ. ಆದರೆ 1919ರಿಂದ 1947ರವರೆಗೆ ಗಾಂಧಿ ಯುಗ ಅಂತೇಳಿ ನಾವು ಓದ್ತೀವಿ ಇತಿಹಾಸದಲ್ಲಿ. ಅಂದ್ರೆ ಗಾಂಧೀಜಿಯವರು 1919 ಮತ್ತೆ 1947ರವರೆಗೆ ಅವರು ಪ್ರಬಲರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಸ್ವತಂತ್ರ ಹೋರಾಟ ನಡೆಯಿತು. 2025ರ ಪ್ರವಾಸಿ ಭಾರತೀಯ ದಿವಸದ ಮುಖ್ಯ ಅತಿಥಿ ಯಾರಪ್ಪ ಅಂದ್ರೆ ನ್ಯೂಸ್ ವೀಕ್ ನ ಸಿಇಒ ಮತ್ತು ಸಹ ಸಂಸ್ಥಾಪಕರಾದಂತಹ ಡಾಕ್ಟರ್ ದೇವ್ ಪ್ರಗಡ್. ಇದು ನೆನಪಿರಲಿ, ಮುಖ್ಯ ಅತಿಥಿಗಳು ಕೂಡ ನೆನಪಿಟ್ಟುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 2024-25 ಆರ್ಥಿಕ ವರ್ಷದಲ್ಲಿ ದೇಶದ ಜಿಡಿಪಿ 6.4% ನೋಡಿ. 2024-25 ಆರ್ಥಿಕ ವರ್ಷದಲ್ಲಿ ಜಿಡಿಪಿಯು 6.4% ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಅಂತೇಳಿ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO ಅಂದಾಜಿಸಿದೆ. ಇದು 4 ವರ್ಷಗಳಲ್ಲಿ ಅತ್ಯಂತ ನಿಧಾನಗತಿಯ ಬೆಳವಣಿಗೆ ದರವಾಗಿದೆ. ನೋಡಿ, ತಯಾರಿಕಾ ಮತ್ತು ಸೇವಾ ವಲಯದ ಬೆಳವಣಿಗೆ ಕುಸಿತವೇ ಜಿಡಿಪಿ ಇಳಿಕೆಗೆ ಕಾರಣ ಅಂತೇಳಿ ಈ ಒಂದು ವರದಿ ತಿಳಿಸಿರುವಂತದ್ದು. ನೋಡಿ, 2020-21 ಆರ್ಥಿಕ ವರ್ಷದಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗ ಬಂದಿತ್ತು. ಅಂಥದ್ರಲ್ಲೂ ಕೂಡ ದೇಶದ ಜಿಡಿಪಿ ಬೆಳವಣಿಗೆ ದರ 5.8% ಕಡಿಮೆ ದಾಖಲಾಗಿತ್ತು. 2021-22ರಲ್ಲಿ 9.7% ಮತ್ತು 2022-23ರಲ್ಲಿ 7% ಹಾಗೂ 2023-24ರಲ್ಲಿ 8.2% ದಾಖಲಾಗಿತ್ತು. ಕಳೆದ ವರ್ಷದ ಡಿಸೆಂಬರ್ನಲ್ಲಿ 2024-25 ಜಿಡಿಪಿ ಮುನ್ನೋಟವನ್ನು ಪರಿಷ್ಕರಿಸಿದ್ದಂತ RBI ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ 6.6% ಬೆಳವಣಿಗೆ ಕಾಣಲಿದೆ ಅಂತೇಳಿ ಅಂದಾಜಿಸಿತ್ತು. ಕೇಂದ್ರ ಹಣಕಾಸು ಸಚಿವಾಲಯವು 6.5ರಿಂದ 7% ಪ್ರಗತಿ ಕಾಣಲಿದೆ ಅಂತೇಳಿ ಹೇಳಿತ್ತು. ನೋಡಿ, ಅಂದ್ರೆ ಈಗ ಇರುವಂತದ್ದು NSO, ಬಟ್ ಕೇಂದ್ರ ಹಣಕಾಸು ಸಚಿವಾಲಯ ಎಷ್ಟು ಹೇಳಿದೆ? 6.5ರಿಂದ 7% ಪ್ರಗತಿ ಕಾಣುತ್ತೆ ಅಂತ ಹೇಳಿದೆ. ಆದ್ರೆ RBI ಏನು ಹೇಳಿದೆ? 6.6% ಬೆಳವಣಿಗೆ ಕಾಣಲಿದೆ ಅಂತ ಹೇಳಿದೆ. ಬಟ್ NSOದವರು 6.4% ಅಂತೇಳಿ ಅತ್ಯಂತ ಕಡಿಮೆಯನ್ನ ಅವರು ತಿಳಿಸಿರುವಂತದ್ದು. ನೋಡಿ, NSO ಜುಲೈ 12, 2006ರಲ್ಲಿ ಸ್ಥಾಪನೆ ಆಯಿತು. ಅಂದ್ರೆ 1/6/2005 ನಿರ್ಧರಿಸಲಾಗಿತ್ತು ಈ ಒಂದು NSOವನ್ನ ಸ್ಥಾಪನೆ ಮಾಡ್ಬೇಕಂತೇಳಿ. ಅದು ಸ್ಥಾಪನೆಯಾಗಿ ಕಾರ್ಯಾಚರಣೆ ಆರಂಭ ಮಾಡಿದ್ದು 2006 ಜುಲೈ 12. ಇದರ ಪ್ರಧಾನ ಕಚೇರಿ ಇರುವಂತದ್ದು ನವದೆಹಲಿಯಲ್ಲಿ. ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರೆ ರಾಜೀವ್ ಲಕ್ಷ್ಮಣ್ ಕರಂಡಿಕರ್ ಅವರು ಇರುವಂತದ್ದು. ನೆನ್ಪಿಟ್ಕೊಳ್ಳಿ, NSO ಜೊತೆಗೆ ನೀವು NSSO ಅನ್ನು ಕೂಡ ಓದ್ಕೊಳ್ಳಿ, ಜೊತೆಗೆ ESO ಅನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ. ಒಂದಷ್ಟನ್ನು ಹೆಚ್ಚಿಗೆ ನೋಡ್ಕೊಳ್ಳಿ. ನೋಡಿ, ಉದ್ದೀಪನ ಮದ್ದು ಸೇವನೆ ಓಟಗಾರ್ತಿಯಾದಂತಹ ಅರ್ಚನಾ ಜಾಧವ್ ತಾತ್ಕಾಲಿಕ ಅಮಾನತು. ಉದ್ದೀಪನ ಮದ್ದು ಸೇವನೆ ಪರೀಕ್ಷೆಯಲ್ಲಿ ಸಿಲುಕಿಕೊಂಡ ಭಾರತದ ಆಟಗಾರ್ತಿ ಅರ್ಚನಾ ಜಾಧವ್ ಅವರನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್ ತಿಳಿಸಿರುವಂತದ್ದು. ಅರ್ಚನಾ ಜಾಧವ್ 2024 ಅಕ್ಟೋಬರ್ನಲ್ಲಿ ದೆಹಲಿಯಲ್ಲಿ ನಡೆದಂತ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಇದರಲ್ಲಿ 4ನೇ ಸ್ಥಾನವನ್ನು ಕೂಡ ಅವರು ಪಡ್ಕೊಂಡಿದ್ರು. ಪರೀಕ್ಷೆಗೆ ತೆಗೆದುಕೊಂಡಂತ ಅವರ ಮಾದರಿಯಲ್ಲಿ ಒಕ್ಸಾಂಡ್ರೋಲೋನ್ ಎಂಬ ಮದ್ದಿನ ಅಂಶ ಪತ್ತೆಯಾಗಿದೆ. ಇದು ಆಂಡ್ರೋಜನ್ ನೋಡಿ ಮತ್ತು ಸಿಂಥೆಟಿಕ್ ಅನ್ಬಾಲಿಕ್ ಸ್ಟೆರಾಯ್ಡ್ ಆಗಿರುವಂತದ್ದು. ಇದು ಪುರುಷ ಹಾರ್ಮೋನ್ ಅಂಶ ಆಗಿರುವಂತದ್ದು. ಆದ್ರಿಂದ ಇದೊಂದು ಉದ್ದೀಪನ ಮದ್ದು ಸೇವನೆ ಪರೀಕ್ಷೆಯಲ್ಲಿ ಅವರು ಸಿಲುಕಿಕೊಂಡು ಈಗ ತಾತ್ಕಾಲಿಕವಾಗಿ ಅಮಾನತುಗೊಂಡಿದ್ದಾರೆ. ಯಾರು ಅಂದ್ರೆ ಅರ್ಚನಾ ಜಾಧವ್. ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದ್ರೆ ಅವರು ಓಟಗಾರ್ತಿಯಾಗಿದ್ದಾರೆ. ನೋಡಿ, ಭಾರತ ಅಥ್ಲೆಟಿಕ್ಸ್ ಫೆಡರೇಷನ್ ನ ಹೊಸ ಅಧ್ಯಕ್ಷರಾಗಿ ಅಂಜು ಬಾಬಿ ಜಾರ್ಜ್. ನೋಡಿ, ಲಾಂಗ್ ಜಂಪ್ ಪಟು ಆದಂತ ಅಂಜು ಬಾಬಿ ಜಾರ್ಜ್ ಅವರು ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ 9 ಸದಸ್ಯರ ಅಥ್ಲೆಟ್ಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜಾವೆಲಿನ್ ಥ್ರೋ ತಾರೆ ನೀರಜ್ ಚೋಪ್ರಾ ಕೂಡ ಸದಸ್ಯರಾಗಿದ್ದಾರೆ. ನೋಡಿ, ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ
ಇದು 1946ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಇದು ನವದೆಹಲಿಯಲ್ಲಿ ಇರುವಂತದ್ದು. ಪ್ರಸ್ತುತ ಅಧ್ಯಕ್ಷರು ಅಂಜು ಬಾಬಿ ಜಾರ್ಜ್ ಈಗ ಅಧಿಕಾರವನ್ನು ವಹಿಸಿಕೊಂಡಿರುವಂತದ್ದು. ಇದರ ಮೊದಲ ಅಧ್ಯಕ್ಷರು GD ಸೋಂದಿ ಅಂತೇಳಿ ತಾವು ನೆನ್ಪಿಟ್ಕೋಬೇಕಾಗತ್ತೆ, ನೆನಪಿರ್ಲಿ. 2025 ನೋಡಿ 2025ನೇ ಸಾಲಿನ ಕುವೆಂಪು ಕನ್ನಡ ಸಾಹಿತ್ಯ ನೋಡಿ 2025ನೇ ಸಾಲಿನ ಕುವೆಂಪು ಸಾಹಿತ್ಯ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂದ್ರೆ ಗುರುಪಾದಪ್ಪ ಮರಿಗುದ್ದಿ ಇವರಿಗೆ ಸಿಕ್ಕಿರುವಂತದ್ದು. ನೋಡಿ ಪ್ರಶಸ್ತಿ ಯಾರು ನೀಡ್ತಾರೆ ಅಂದ್ರೆ ಕನ್ನಡ ಜನಶಕ್ತಿ ಕೇಂದ್ರದವರು ನೀಡ್ತಾರೆ. ಪ್ರಶಸ್ತಿಯ ಮೊತ್ತ 15,000 ರೂಪಾಯಿ. ಪ್ರಶಸ್ತಿ ಪ್ರದಾನ ಮಾಡುವವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಪುರುಷೋತ್ತಮ ಬಿಳಿಮಲೆ ಅವರು. ನೋಡಿ ಇಸ್ರೋದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ವಿ ನಾರಾಯಣ್ ನೋಡಿ ಇತ್ತೀಚೆಗೆ ಇಸ್ರೋದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ವಿ ನಾರಾಯಣ್ ರವರು ನೇಮಕ ಆಗಿರುವಂತದ್ದು. ಹಾಗಾಗಿ ನಾವು ಇಸ್ರೋದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಇಸ್ರೋ 1969 ಆಗಸ್ಟ್ 15ರಂದು ಸ್ಥಾಪನೆ ಆಯಿತು. ಭಾರತದ ಅಣುಶಕ್ತಿ ಇಲಾಖೆಯಡಿ ಸ್ಥಾಪನೆ ಆಗಿರುವಂತದ್ದು. ಇದರ ಅಂದ್ರೆ ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿರುವಂತದ್ದು. ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ವಿ ನಾರಾಯಣ್. ಇಸ್ರೋದ ಮುಖ್ಯ ಕೇಂದ್ರಗಳು ಎಲ್ಲೆಲ್ಲಿವೆ ಅಂದ್ರೆ ಬೆಂಗಳೂರಿನಲ್ಲಿದೆ, ತಿರುವನಂತಪುರ ಅಂದ್ರೆ ಕೇರಳದ ತಿರುವನಂತಪುರದಲ್ಲಿರುವಂತದ್ದು, ಗುಜರಾತ್ನ ಅಹಮದಾಬಾದ್ನಲ್ಲಿದೆ, ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿ, ಕರ್ನಾಟಕದ ಹಾಸನದಲ್ಲಿ ಮತ್ತು ಆಂಧ್ರ ಪ್ರದೇಶದ ಶ್ರೀಹರಿಕೋಟಗಳಲ್ಲಿ ಇಸ್ರೋದ ಒಂದಷ್ಟು ಮುಖ್ಯ ಕೇಂದ್ರಗಳು ಇರುವಂತದ್ದು. ಇಸ್ರೋದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅಂತರಿಕ್ಷ ಮತ್ತು ತಂತ್ರಜ್ಞಾನದ ಸಂಶೋಧನೆ ಮತ್ತು ಭಾರತಕ್ಕೆ ಉಪಯೋಗವಾಗುವಂತ ಅವುಗಳ ಅಭಿವೃದ್ಧಿಯನ್ನ ಮಾಡುವಂತದ್ದು. ನೋಡಿ ಇಸ್ರೋ ಸಂಸ್ಥೆ ಉಪಗ್ರಹಗಳನ್ನಲ್ಲದೆ ಉಪಗ್ರಹ ವಾಹಕಗಳನ್ನು ಕೂಡ ತಯಾರಿಸುತ್ತದೆ. ಕೇವಲ ಉಪಗ್ರಹಗಳನ್ನಷ್ಟೇ ಅದು ತಯಾರಿಸುವುದಿಲ್ಲ, ಉಪಗ್ರಹಗಳ ಜೊತೆಗೆ ಉಪಗ್ರಹಗಳನ್ನು ಉಡಾವಣೆ ಮಾಡಲು ವಾಹಕಗಳು ಬೇಕಲ್ಲ, ಆ ವಾಹಕಗಳನ್ನು ಕೂಡ ತಯಾರಿಸುತ್ತಾರೆ. ಇಸ್ರೋದ ಒಂದು ಸಾಧನೆಯ ಹಾದಿಯನ್ನು ನೋಡೋದಾದ್ರೆ 1972ರಲ್ಲಿ ಅಂತರಿಕ್ಷ ಇಲಾಖೆಯ ಸ್ಥಾಪನೆ ಆಯಿತು. 1975ರಲ್ಲಿ ಆರ್ಯಭಟ ಎನ್ನುವಂತ ಉಪಗ್ರಹವನ್ನ ಇಸ್ರೋದವರು ಮೊದಲ ಉಪಗ್ರಹವನ್ನ ಉಡಾವಣೆ ಮಾಡೋದಕ್ಕೆ ತಯಾರಿಯನ್ನ ನಡೆಸಿದ್ರು. ನೋಡಿ ನಮ್ಮ ಭಾರತದ ಮೊದಲ ಉಪಗ್ರಹ ಯಾವುದು ಅಂದ್ರೆ ಅದು ಆರ್ಯಭಟ. 1975ರಲ್ಲಿ ಉಡಾವಣೆ ಮಾಡಲಾಯಿತು. ಈ ಒಂದು ಉಪಗ್ರಹವನ್ನ ನಮ್ಮ ಭಾರತದಲ್ಲಿ ಉಡಾವಣೆ ಮಾಡಿದ್ರ ಅಂದ್ರೆ ಇಲ್ಲ, ಇದನ್ನ ರಷ್ಯಾದಲ್ಲಿ ಉಡಾವಣೆ ಮಾಡಲಾಯಿತು. ರಷ್ಯಾದ ಕಾಸ್ಮೋಸ್ 3 ಎನ್ನುವಂತ ಒಂದು ರಾಕೆಟ್ ನಿಂದ ಏಪ್ರಿಲ್ 19, 1975ರಲ್ಲಿ ಉಡಾವಣೆಯನ್ನ ಮಾಡಲಾಯಿತು. ಹಾಗಾದ್ರೆ 1980ರಲ್ಲಿ ರೋಹಿಣಿ ಉಪಗ್ರಹವನ್ನ ಜುಲೈ 18, 1980ರಲ್ಲಿ ಉಡಾವಣೆ ಮಾಡಲಾಯಿತು. ಇದು ಭಾರತವು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಆಗಿರುವಂತದ್ದು. ನೆನ್ಪಿಟ್ಕೊಳ್ಳಿ, 1975ರಲ್ಲಿ ಉಡಾವಣೆ ಮಾಡಿದಂತ ಆರ್ಯಭಟ ನಮ್ಮ ಇಸ್ರೋದವರೇ ತಯಾರಿಸಿದ್ರು ಕೂಡ ಅದನ್ನ ರಷ್ಯಾದ ಕಾಸ್ಮೋಸ್ 3 ಅನ್ನುವಂತ ರಾಕೆಟ್ ನಿಂದ ಉಡಾವಣೆ ಮಾಡಿದ್ರು. ಆದ್ರೆ 1980ರಲ್ಲಿ ಉಡಾವಣೆ ಮಾಡಿದಂತ ರೋಹಿಣಿ ಉಪಗ್ರಹವನ್ನ ಇಸ್ರೋನೇ ತಯಾರು ಮಾಡಿತ್ತು. ಜೊತೆಗೆ ಆ ಉಪಗ್ರಹವನ್ನ ಉಡಾವಣೆ ಮಾಡಲು ವಾಹಕ ಬೇಕಲ್ಲ, ಆ ವಾಹಕವನ್ನು ಕೂಡ ನಮ್ಮ ಭಾರತದಲ್ಲೇ ತಯಾರು ಮಾಡಲಾಗಿತ್ತು. ಆದ್ರಿಂದ ಭಾರತದಲ್ಲೇ ಉಡಾವಣೆ ಮಾಡಿದಂತ ಒಂದು ಮೊದಲ ಉಪಗ್ರಹ ಯಾವುದಂದ್ರೆ ಅದು ರೋಹಿಣಿ. ಬಟ್ ಇಸ್ರೋದವರು ತಯಾರಿಸಿದಂತ ಮೊದಲ ಉಪಗ್ರಹ ಅಂದ್ರೆ ಅದು ಆರ್ಯಭಟ ಆಗುತ್ತೆ. 1982ರಲ್ಲಿ ಇನ್ಸಾಟ್ ಸರಣಿಯ ಮೊದಲ ಉಪಗ್ರಹ ಇನ್ಸಾಟ್ 1A ಇದನ್ನ ಉಡಾವಣೆ ಮಾಡಲಾಗಿತ್ತು. 1984ರಲ್ಲಿ ಇಂಡೋ ರಷ್ಯನ್ ಅಂತರಿಕ್ಷಯಾನ ರಾಕೇಶ್ ಶರ್ಮಾ ಅಂತರಿಕ್ಷ ಸಂಚರಿಸಿದ ಮೊದಲ ಭಾರತೀಯರಾದರು. 1992ರಲ್ಲಿ ಇನ್ಸಾಟ್ ಸರಣಿಯ ನೋಡಿ ಇನ್ಸಾಟ್ 2A ಸಂಪೂರ್ಣವಾಗಿ ಭಾರತದಲ್ಲಿಯೇ ನಿರ್ಮಿತ ಮೊದಲ ಉಪಗ್ರಹ ಉಡಾವಣೆ ಆಗಿರುವಂತದ್ದು. 2004ರಲ್ಲಿ ಶೈಕ್ಷಣಿಕ ಉಪಗ್ರಹವಾದಂತಹ ಎಜುಸ್ಯಾಟ್, ಇದನ್ನು ಕೂಡ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅಂದ್ರೆ ಎಜುಸ್ಯಾಟ್ ಉಪಗ್ರಹ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ. GSLV ರಾಕೆಟ್ ನ ಮೊದಲ ಉಡಾವಣೆ ಯಶಸ್ವಿಯಾಗಿರುವಂತದ್ದು. ನೋಡಿ 2008ರಲ್ಲಿ 1ನೇ ಚಂದ್ರಯಾನ ಮಾಡಲಾಗಿತ್ತು. ಎಂದು ಅಂದ್ರೆ ಅಕ್ಟೋಬರ್ 22, 2008ರಲ್ಲಿ. ನೆನ್ಪಿಟ್ಕೊಳ್ಳಿ, 1ನೇ ಚಂದ್ರಯಾನ 2008ರಲ್ಲಿ ಅಕ್ಟೋಬರ್ 22ರಂದು PSLV XL ಉಡಾವಣಾ ವಾಹಕದಿಂದ ಉಡಾವಣೆಯನ್ನ ಮಾಡಲಾಗಿತ್ತು. ಮತ್ತೆ 2013ರಲ್ಲಿ ನೋಡಿ 2013 ನವೆಂಬರ್ 5ರಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಧ್ರುವಗಾಮಿ ರಾಕೆಟ್ ಮೂಲಕ ಮಂಗಳಯಾನವನ್ನ ಯಶಸ್ವಿಯಾಗಿ ಮಾಡಲಾಗಿತ್ತು. ಅಂದ್ರೆ ಧ್ರುವಗಾಮಿ ರಾಕೆಟ್. 2017ರಲ್ಲಿ 104 ಉಪಗ್ರಹಗಳನ್ನ PSLV C-37 ನೋಡಿ 2017ರೊಳಗ 104 ಉಪಗ್ರಹಗಳನ್ನು PSLV C-37 ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. 2019ರಲ್ಲಿ 2ನೇ ಚಂದ್ರಯಾನವನ್ನ ಮಾಡಲಾಗಿತ್ತು. 2019 ಜುಲೈ 22ರಂದು GSLV MK3 M1 ಎನ್ನುವಂತ ರಾಕೆಟ್ ಮೂಲಕ ಉಡಾವಣೆಯನ್ನ ಮಾಡಲಾಗಿತ್ತು.
2023 ಮೂರನೇ ಚಂದ್ರಯಾನವನ್ನ 2023 ಜುಲೈ 14ರಂದು LVM-3 M4 ಎನ್ನುವಂತ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು. ನೋಡಿ, ಆಗ್ಲೇ ಹೇಳಿದೆ ನಾನು 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ನಡೀತಾ ಇದೆ, ಚಲನಚಿತ್ರೋತ್ಸವ. ಅದಕ್ಕೆ ರಾಯಭಾರಿಯನ್ನ ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ದೆ. ಈಗ ಅದಕ್ಕೆ ರಾಯಭಾರಿಯನ್ನ ಆಯ್ಕೆ ಮಾಡಲಾಗಿದ್ರೆ ಕನ್ನಡದ ನಟರಾದಂತ ನಟ ಕಿಶೋರ್ ಅವರು ಈ ಒಂದು 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕಗೊಂಡಿರುವಂತದ್ದು. ನೋಡಿ, ಕನ್ನಡದ ನಟ ಕಿಶೋರ್ ಕುಮಾರ್ ಅವರು 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕ ಮಾಡಿರುವಂತದ್ದು. ನೆನಪಿಟ್ಕೊಳ್ಳಿ, ಮಾರ್ಚ್ 1ರಿಂದ 8ರವರೆಗೆ 2024-25ನೇ ಸಾಲಿನ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇರುವಂತದ್ದು. ನೋಡಿ, ನಮ್ಮ ಬೆಂಗಳೂರಿಗೆ ಒಂದು ಈಗ ಖ್ಯಾತಿ ಅನ್ನುವಂಥದ್ದು ಏನಂದ್ರೆ 2024 ಸಾಲಿನಲ್ಲಿ ಬೆಂಗಳೂರು ನಗರ ಉದ್ಯೋಗ ನಿರತ ಮಹಿಳೆಯರ ಅತ್ಯುತ್ತಮ ನಗರ ಎಂಬ ಖ್ಯಾತಿ ಪಡೆದಿದೆ. ಅಂದ್ರೆ ಉದ್ಯೋಗವನ್ನ ಮಾಡುವಂತ ಮಹಿಳೆಯರಿಗೆ ಅತ್ಯುತ್ತಮವಾದಂತ ನಗರ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಬೆಂಗಳೂರು ಅನ್ನುವಂಥದ್ದು ದೇಶದಲ್ಲೇ ಮೊದಲ ಸ್ಥಾನದಲ್ಲಿರುವಂಥದ್ದು. ಇದು ಒಂದು ನಮ್ಮ ಖುಷಿ ವಿಚಾರ. ಜೊತೆಗೆ ಬೆಂಗಳೂರಿನ ಜೊತೆಗೆ ಈ ಚೆನ್ನೈ 2ನೇ ಸ್ಥಾನವನ್ನ ಪಡೆದಿರುವಂಥದ್ದು ಹಾಗೂ ಮುಂಬೈ 3ನೇ ಸ್ಥಾನದಲ್ಲಿರುವಂಥದ್ದು. ನೋಡಿ, ಬೆಂಗಳೂರು ಮೊದಲ ಸ್ಥಾನ, ಚೆನ್ನೈ 2ನೇ ಸ್ಥಾನ, ಜೊತೆಗೆ ಚೆನ್ನೈ 2ನೇ ಸ್ಥಾನ, ಮುಂಬೈ 3ನೇ ಸ್ಥಾನ, ದೆಹಲಿ 8ನೇ ಸ್ಥಾನದಲ್ಲಿದೆ. ಸುರಕ್ಷತಾ ನಿಯತಾಂಕಗಳ ವಿಷಯದಲ್ಲಿ ಮುಂಬೈ ಮತ್ತು ಹೈದರಾಬಾದ್ ಅಗ್ರಸ್ಥಾನದಲ್ಲಿವೆ. ನೋಡಿ, ಉದಯೋನ್ಮುಖ ಸಣ್ಣ ನಗರಗಳ ಗುಂಪಿನಲ್ಲಿ ತಿರುವನಂತಪುರಂ ಹೆಚ್ಚಿನ ರೇಟಿಂಗ್ ನೊಂದಿಗೆ ಮುಂದಿದ್ದರೆ ಗುರುಗ್ರಾಮ್ ಅತ್ಯಂತ ಕಡಿಮೆ ರೇಟಿಂಗ್ ಅನ್ನ ದಾಖಲಿಸಿರುವಂತದ್ದು. ಇದನ್ನ ಯಾರು ಮಾಡಿದ್ದಾರೆ ಅಂದ್ರೆ ವರ್ತಾ ಗ್ರೂಪ್ ನಡೆಸಿರತಕ್ಕಂಥ ಟಾಪ್ ಸಿಟೀಸ್ ಫಾರ್ ವುಮನ್ ಇನ್ ಇಂಡಿಯಾ ಸಮೀಕ್ಷೆಯಲ್ಲಿ ದೇಶದ ಒಟ್ಟು 25 ನಗರಗಳ ಪೈಕಿ ದಕ್ಷಿಣ ಭಾರತದ 16 ನಗರಗಳು ಇರುವಂತದ್ದು ನಮ್ಮ ಹೆಮ್ಮೆಯ ವಿಚಾರಣೆ. ಸರಿ, ಈ ಪೈಕಿ ಬೆಂಗಳೂರು ಇಡೀ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಉದ್ಯೋಗ ನಿರತ ಮಹಿಳೆಯರ ಸುರಕ್ಷತೆ ಮಾನದಂಡದಲ್ಲಿ ಮುಂಬೈ ಮತ್ತು ಹೈದರಾಬಾದ್ ನಗರಗಳು ಮೊದಲ 2 ಸ್ಥಾನದಲ್ಲಿದೆ. ನೋಡಿ, ಉದ್ಯೋಗ ನಿರತ ಮಹಿಳೆಯರ ಅತ್ಯುತ್ತಮ ನಗರ ಅಂದ್ರೆ ಬೆಂಗಳೂರು. ಅದೇ ಉದ್ಯೋಗ ನಿರತ ಮಹಿಳೆಯರ ಸುರಕ್ಷಿತ ಮಾನದಂಡದ ವಿಚಾರದಲ್ಲಿ ನೋಡೋದಾದ್ರೆ ಮುಂಬೈ ಫಸ್ಟ್, ಹೈದರಾಬಾದ್ ಸೆಕೆಂಡ್ ಸ್ಥಾನದಲ್ಲಿ ಬರುತ್ತೆ. ಇತ್ತೀಚೆಗೆ ನಿಧನರಾದಂತ ಪಿ ಜಯಚಂದ್ರನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ನೋಡಿ, ಹೆಸರು ಏನಪ್ಪಾ ಅಂದ್ರೆ ಪಾಳಿಯತ್ ಜಯಚಂದ್ರ ಕುಟ್ಟನ್. ಇವರು 1944 ಮಾರ್ಚ್ 3ರಂದು ಜನಿಸಿದ್ರು. ಅದು ಕೇರಳದಲ್ಲಿ. ಅಂದ್ರೆ ಜನವರಿ 9, 2025ರಂದು ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾದರು. ಇವರು ಗಾಯಕ ಅಂದ್ರೆ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರು. ವಾದ್ಯ ಮೃದಂಗ, ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಕೇರಳ ಸರ್ಕಾರದ ಪ್ರತಿಷ್ಠಿತ JC ಡೇನಿಯಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 5 ಬಾರಿ ಕೇರಳ ಸರ್ಕಾರದಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2 ಬಾರಿ ತಮಿಳುನಾಡು ಸರ್ಕಾರದಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಅವರು ಪುರಸ್ಕೃತರಾಗಿದ್ದರು. ನೋಡಿ, ಖೋಖೋ ವಿಶ್ವಕಪ್ ಭಾರತ ತಂಡದ ನಾಯಕರ ಆಯ್ಕೆ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಖೋಖೋ ವಿಶ್ವಕಪ್ಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೆ. ಈಗ ಆ ಒಂದು ತಂಡಕ್ಕೆ ನಾಯಕರನ್ನ ಆಯ್ಕೆ ಮಾಡಿರುವಂತದ್ದು 2025 ಜನವರಿ 13ರಿಂದ 19ರವರೆಗೆ ಖೋಖೋ ವಿಶ್ವಕಪ್ ನಡೆಯಲಿರುವಂತದ್ದು. ಪುರುಷರ 20 ತಂಡಗಳು ಮತ್ತು ಮಹಿಳೆಯರ 19 ತಂಡಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸುವಂತದ್ದು. ಒಟ್ಟು 23 ದೇಶಗಳ ತಂಡಗಳು ಸ್ಪರ್ಧೆಯಲ್ಲಿವೆ ಅಂತೇಳಿ ಖೋಖೋ ಫೆಡರೇಷನ್ ತಿಳಿಸಿದೆ. ಭಾರತ ಪುರುಷರ ತಂಡಕ್ಕೆ ನಾಯಕನಾಗಿ ಪ್ರತೀಕ್ ವೈಕರ್ ಅವರನ್ನ ಆಯ್ಕೆ ಮಾಡಿದಿರುವಂತದ್ದು. ನೋಡಿ, ಪ್ರತೀಕ್ ವೈಕರ್ ಅನ್ನ ಭಾರತ ತಂಡಕ್ಕೆ ಈಗ ಆಯ್ಕೆ ಮಾಡಿದ್ದಾರೆ, ನಾಯಕರಾಗಿ ಆಯ್ಕೆ ಮಾಡಿರುವಂತದ್ದು. ನೋಡಿ, ಇವರು ಏಕಲವ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು. 2016ರಲ್ಲಿ ಭಾರತ ತಂಡಕ್ಕೆ ಪದಾರ್ಪಣೆಯನ್ನ ಮಾಡಿದ್ರು. ಹಾಗಾದ್ರೆ ಈಗ ಭಾರತದ ಆತಿಥ್ಯದಲ್ಲಿ ನಡೀತಾ ಇರತಕ್ಕಂತ ಖೋಖೋ ವಿಶ್ವಕಪ್ನ ಭಾರತ ತಂಡದ ನಾಯಕರು ಯಾರು ಅಂತಂದ್ರೆ ಪ್ರತೀಕ್ ವೈಕರ್. ಅದೇ ರೀತಿಯಾಗಿ ಪ್ರಿಯಾಂಕಾ ಇಂಗ್ಳೆ ಇವರು ಭಾರತದ ಮಹಿಳೆಯರ ತಂಡಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಚೊಚ್ಚಲ ಖೋಖೋ ವಿಶ್ವಕಪ್ ಟೂರ್ನಿ ಇದಾಗಿದ್ದು ಭಾರತದ ಆತಿಥ್ಯದಲ್ಲಿ ಪಂದ್ಯಗಳು ನಡೀತಾ ಇರುವಂತದ್ದು. ನೋಡಿ, ಬಳ್ಳಾರಿಯಲ್ಲಿ ಹೊಂದಿಕೊಂಡಿರುವ ಸಂಜೀವರಾಯನ ಕೋಟೆಯಲ್ಲಿ KIADB ವತಿಯಿಂದ ಜೀನ್ಸ್ ಪಾರ್ಕ್ ಅನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. 154 ಎಕರೆ ಜಮೀನನ್ನ ಈಗಾಗಲೇ ಸ್ವಾಧೀನಪಡಿಸಿಕೊಂಡಿರುವಂತದ್ದು. ಈ ಪಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜೀನ್ಸ್ ಉಡುಪು ತಯಾರಿಕೆಯ ಕಂಪನಿಗಳು ಇರುತ್ತವೆ. ನೆನ್ಪಿಟ್ಕೊಳ್ಳಿ, ಏನು ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಈಗಾಗಲೇ ರಾಜಕೀಯ ಅಸ್ಥಿರತೆ ಉಂಟಾಗಿರುವಂತದ್ದು ತಮ್ಗೆಲ್ರಿಗೂ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಜೀನ್ಸ್ ಉಡುಪು ತಯಾರಿಕೆ ಉದ್ಯಮ ನೆಲಕಚ್ಚಿದೆ. ಹೂಡಿಕೆದಾರರು ತಮ್ಮ ಹೂಡಿಕೆದಾರರ ಗಮನವನ್ನ ಮತ್ತು ರಫ್ತುದಾರರ ಗಮನವನ್ನ ಬಳ್ಳಾರಿಯಲ್ಲಿನ ಜೀನ್ಸ್ ತಯಾರಿಕೆಯ ಕಡೆ ಆಕರ್ಷಿಸಿ ಈ ಸದಾವಕಾಶವನ್ನು ಬಳಸಿಕೊಳ್ಳಲಾಗುವುದು ಅಂತೇಳಿ MB ಪಾಟೀಲ್ ರವರು ತಿಳಿಸಿರುವಂತದ್ದು. ನೋಡಿ, ಹಸಿರು ಹೈಡ್ರೋಜನ್
ಉತ್ಪಾದನೆ. ನೋಡಿ, ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮದಡಿ ಅಂದ್ರೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಅಡಿ 2030 ವೇಳೆಗೆ ದೇಶವು ವಾರ್ಷಿಕವಾಗಿ 50 ಲಕ್ಷ ಟನ್ ಹಸಿರು ಜಲಜನಕ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ದೇಶವು 2023ರಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅನ್ನು ಪ್ರಾರಂಭಿಸಿತು. ನೋಡಿ, 2023ರಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅನ್ನ ಆರಂಭಿಸಲಾಗಿದೆ. ಮೊದಲ ಹಂತವಾಗಿ 2 ಹಸಿರು ಹೈಡ್ರೋಜನ್ ಹಬ್ಗಳನ್ನ ಸ್ಥಾಪಿಸಲಾಗುವುದು. ಅದರಲ್ಲಿ ಮೊದಲ ಹಂತದ ಒಂದು ಹಬ್ ಅನ್ನ ವಿಶಾಖಪಟ್ಟಣದಲ್ಲಿ ಸ್ಥಾಪಿಸಲಾಗುವುದು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ನೋಡಿ, ಹಸಿರು ಹೈಡ್ರೋಜನ್ ಹಬ್ ಅನ್ನ ಮೊದಲ ಹಂತದಲ್ಲಿ ಈಗ ವಿಶಾಖಪಟ್ಟಣಂನಲ್ಲಿ ಸ್ಥಾಪಿಸಲಾಗುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರು ತಿಳಿಸಿರುವಂತದ್ದು. ನೋಡಿ, ಗುಜರಾತ್ಗಳಲ್ಲಿ ಅಂದ್ರೆ ಈ ಗುಜರಾತ್ನ ಶಾಲೆಗಳಲ್ಲಿ ಮೊಬೈಲ್ ನಿಷೇಧ ಮಾಡಿರುವಂತದ್ದು. ಗುಜರಾತ್ ಸರ್ಕಾರವು ಸಾಮಾಜಿಕ ಮಾಧ್ಯಮ ಮತ್ತು ಸ್ಮಾರ್ಟ್ಫೋನ್ಗಳ ದುಷ್ಪರಿಣಾಮಗಳಿಂದ ಶಾಲಾ ಮಕ್ಕಳನ್ನು ದೂರವಿರಿಸಲು ಅನುವಾಗುವಂತೆ ಈ ಸಂಬಂಧ ಶಿಕ್ಷಕರು, ಪೋಷಕರು ಮತ್ತು ಮಕ್ಕಳಿಗೆ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಇಂತಹ ಮಾರ್ಗಸೂಚಿಯನ್ನು ತಂದಿರುವ ದೇಶದ ಮೊದಲ ರಾಜ್ಯ ಗುಜರಾತ್ ಆಗಿದೆ. ಗುಜರಾತ್ನ ಶಿಕ್ಷಣ ಸಚಿವರಾದಂತ ನೋಡಿ ಗುಜರಾತ್ನ ಶಿಕ್ಷಣ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ, ಸಾಮಾಜಿಕ ಮಾಧ್ಯಮದ ಅತಿಯಾದ ಬಳಕೆಯು ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಮತ್ತು ಮೊಬೈಲ್ ಫೋನ್ಗಳ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಕ್ರೀಡೆಗಳಿಗೆ ಹೆಚ್ಚಿನ ಗಮನ ನೀಡಲು ನಿಯಮಗಳನ್ನು ರೂಪಿಸಲಾಗುವುದು ಅಂತೇಳಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನೆನ್ಪಿಟ್ಕೊಳ್ಳಿ, ಹೊಸ ನಿಯಮಗಳ ಅಡಿಯಲ್ಲಿ ಶಿಕ್ಷಕರು ಹೊಸ ನಿಯಮಗಳು ಏನ್ ಹೇಳುತ್ತೆ ಅಂದ್ರೆ, ಶಿಕ್ಷಕರು ತರಗತಿಯಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸುವುದನ್ನು ನಿಷೇಧಿಸಲಾಗುವುದು ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳು ಮೊಬೈಲ್ ಫೋನ್ಗಳನ್ನು ಶಾಲೆಗೆ ತರದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗುವುದು ಅಂತೇಳಿ ಅವರು ತಿಳಿಸಿರುವಂತದ್ದು. ನೋಡಿ, 2024 ವಿಶ್ವ ಶ್ರೇಷ್ಠ ಅಥ್ಲೀಟ್ ಅಂತೇಳಿ ಈಗ ನಮ್ಮ ನೀರಜ್ ಚೋಪ್ರಾ ಅವರು ಗುರುತಿಸಿಕೊಂಡಿರುವಂತದ್ದು. ನೋಡಿ, ನೀರಜ್ ಚೋಪ್ರಾ ಅವರನ್ನು ಅಮೆರಿಕದ ಪ್ರತಿಷ್ಠಿತ ಟ್ರ್ಯಾಕ್ ಅಂಡ್ ಫೀಲ್ಡ್ ನ್ಯೂಸ್ ಮ್ಯಾಗಝಿನ್ ಅವರು ಈ ಒಂದು ನೀರಜ್ ಚೋಪ್ರಾ ಅವರನ್ನ 2024 ವಿಶ್ವ ಶ್ರೇಷ್ಠ ಅಥ್ಲೀಟ್ ಎಂದು ಗೌರವಿಸಿದೆ. ಚೋಪ್ರಾ ಅವರು 2024 ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರ ಜಾವೆಲಿನ್ ಥ್ರೋನಲ್ಲಿ ಬೆಳ್ಳಿ ಪದಕ ಜಯಿಸಿದ್ರು. ಪಾಕಿಸ್ತಾನದ ಅರ್ಷದ್ ನದೀಮ್ ಅವರು ಚಿನ್ನದ ಪದಕವನ್ನು ಜಯಿಸಿದ್ರು. ಕ್ಯಾಲಿಫೋರ್ನಿಯಾದ ಈ ನಿಯತಕಾಲಿಕೆಯು 1948ರಲ್ಲಿ ಆರಂಭವಾಗಿದ್ದು ಇದನ್ನ ಕ್ರೀಡೆಯ ಬೈಬಲ್ ಅಂತೇಳಿನೇ ಕರಿತೀವಿ. ಮತ್ತೆ ಪ್ರತಿ ವರ್ಷ ವಿಶ್ವ ಮತ್ತು ಅಮೆರಿಕನ್ ರ್ಯಾಂಕಿಂಗ್ ಪ್ರಕಟಿಸುತ್ತದೆ. ವಿಶ್ವದ ಟ್ರ್ಯಾಕ್ ಮತ್ತು ಫೀಲ್ಡ್ ಕ್ಷೇತ್ರದಲ್ಲಿ ಬಹಳ ಪ್ರತಿಷ್ಠಿತ ನಿಯತಕಾಲಿಕೆ ಇದಾಗಿದೆ. ನೋಡಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ನಿರ್ಮಾಣ ಅಂದ್ರೆ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ನಿರ್ಮಾಣ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ನಿರ್ಮಾಣಕ್ಕೆ ಕೊಡಗು ಜಿಲ್ಲಾಡಳಿತ 12 ಎಕರೆ ಜಾಗವನ್ನ ನೀಡಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮಾದರಿಯಲ್ಲಿ ಈ ಮೈದಾನವನ್ನ ನೈಸರ್ಗಿಕವಾಗಿ ನಿರ್ಮಿಸಲಾಗುತ್ತಿದೆ. ಈ ಮೈದಾನವು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕಿಂತ ಸ್ವಲ್ಪ ದೊಡ್ಡದಾಗಿರಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೈದಾನವನ್ನ ನಿರ್ಮಿಸಲಾಗುತ್ತಿದೆ. ನೋಡಿ, ನೈಸರ್ಗಿಕ ಕೃಷಿ ಅಭಿಯಾನ ಹಿಮಾಚಲ ಪ್ರದೇಶ. ನೋಡಿ, ಹಿಮಾಚಲ ಪ್ರದೇಶದಲ್ಲಿರತಕ್ಕಂಥ ರೈತರು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವಲ್ಲಿ ಮುಂದಿದ್ದಾರೆ ಅಂತೇಳಿ ಆ ರಾಜ್ಯದ ರಾಜ್ಯಪಾಲರಾದಂಥ ಶಿವಪ್ರತಾಪ್ ಶುಕ್ಲಾ ತಿಳಿಸಿದ್ದಾರೆ. ನೀತಿ ಆಯೋಗವು ಹಿಮಾಚಲ ಪ್ರದೇಶದ ಮಾದರಿಯನ್ನು ಆಧರಿಸಿ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಅನ್ನು ಪ್ರಾರಂಭಿಸಿದೆ ಅಂತೇಳಿ ಶುಕ್ಲಾರವರು ತಿಳಿಸಿರುವಂತದ್ದು. ನೋಡಿ, ಇನ್ನೇನು ಮುಗಿಯೋಕ್ ಬಂತು. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನೋಡಿ, ಜನವರಿ 11ರಿಂದ 14ರವರೆಗೆ ಅಹಮದಾಬಾದ್ನ ಸಬರಮತಿ ಮುಂಭಾಗ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2025 ಆಯೋಜಿಸಲಾಗಿದೆ. ದೇಶದ ಗಾಳಿಪಟ ಮಾರುಕಟ್ಟೆಯಲ್ಲಿ ಗುಜರಾತ್ 65% ಪಾಲನ್ನು ಹೊಂದಿದೆ. ಅಮೆರಿಕ, ಯುರೋಪ್ ಮತ್ತು ಕೆನಡಾದಂತಹ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತದೆ. ಗುಜರಾತಿಗರು ಗಾಳಿಪಟವನ್ನು ಇಷ್ಟಪಡುವ ಕಾರಣದಿಂದಾಗಿ ಅತಿ ಹೆಚ್ಚು ಗಾಳಿಪಟವನ್ನು ತಯಾರಿಸುವ ರಾಜ್ಯವಾಗಿ ಗುಜರಾತ್ ವಿಶ್ವದಲ್ಲಿ ಮನ್ನಣೆ ಗಳಿಸಿದೆ. ಈ ವರ್ಷ 45 ದೇಶಗಳಿಂದ 143 ಅಂತಾರಾಷ್ಟ್ರೀಯ ಗಾಳಿಪಟ ಹಾರಾಟಗಾರರು ಮತ್ತು ದೇಶದ 11 ರಾಜ್ಯಗಳಿಂದ 52 ಗಾಳಿಪಟ ಹಾರಾಟಗಾರರು ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಗುಜರಾತ್ನಲ್ಲಿ ನಡೀತಾ ಇದೆ. ಇದು ಈ ವಾರದ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಡಿಸೆಂಬರ್ ತಿಂಗಳ ಕೊನೆಯ ವಾರದ ಅಂದ್ರೆ 2024 ಡಿಸೆಂಬರ್ ತಿಂಗಳ ಕೊನೆಯ ವಾರದ ಪ್ರಚಲಿತ ಘಟನೆಗಳನ್ನು ಮಾಡಿದ್ದೀನಿ. 2025 ಜನವರಿ ತಿಂಗಳ ಮೊದಲ ವಾರದ್ದು ಅಂದ್ರೆ ಈಗಾಗಲೇ ವಿಡಿಯೋನು ಕೂಡ ಮಾಡಿದ್ದೀನಿ. ಈಗ ಇದು 2025 ಜನವರಿ ತಿಂಗಳ 2ನೇ ವಿಡಿಯೋ ಆಗುತ್ತೆ. ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ.
ಇನ್ನು ಈ ಮೊದಲ 2 ವಿಡಿಯೋಗಳನ್ನ ಯಾರೆಲ್ಲ ಇನ್ನು ನೋಡಿಲ್ವೋ ಅವ್ರಿಗೆ ಈ 2ನೇ ವಿಡಿಯೋದ ಅಂದ್ರೆ ಈಗೇನು ವಿಡಿಯೋ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಹಾಕಿದ್ದೀನಿ. ದಯವಿಟ್ಟು ಈ 2 ವಿಡಿಯೋಗಳನ್ನು ನೋಡಿ. ಜೊತೆಗೆ ಇದನ್ನ ನಾನು PDF ರೂಪದಲ್ಲೂ ಕೂಡ ನೀಡ್ತೀನಿ. ಹಾಗಾಗಿ ಈ PDF ಅನ್ನ ನೀವು ನೋಡಬೇಕಾಗಿತ್ತು ಅಂದ್ರೆ ಮತ್ತೆ ಮುಂದಿನ ವಾರಗಳದ್ದು ಮತ್ತೆ ಮುಂದಿನ ತಿಂಗಳುಗಳದ್ದು ನೀವು ಏನಾದರೂ ಕರೆಂಟ್ ಅಫೇರ್ಸ್ ಅನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಆ ಟೆಲಿಗ್ರಾಮ್ ನಲ್ಲಿ ನಾನು ಪ್ರತಿದಿನ ಕರೆಂಟ್ ಅಫೇರ್ಸ್ ಅನ್ನ ಹಾಕ್ತಿದ್ದೀನಿ. ಜೊತೆಗೆ ಈ ಎಲ್ಲ PDF ಗಳನ್ನು ಕೂಡ ನಾನು ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ತಾವೆಲ್ಲರೂ ವಿಡಿಯೋವನ್ನು ನೋಡಬಹುದು. ಕೆಲವರು ಓದಕ್ಕೆ ಇಷ್ಟಪಡ್ತೀರಿ, ಕೆಲವರು ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಿ. ಆ ಕಾರಣದಿಂದಾಗಿ ಕೆಲವರು ವಿಡಿಯೋ ನೋಡೋರು ವಿಡಿಯೋ ನೋಡಬಹುದು, PDF ನ ತಗೊಂಡು ಓದ್ತೀನಿ ಅಂದರು PDF ಮೂಲಕ ಓದಬಹುದಾಗಿರುತ್ತೆ. ಆ ಕಾರಣದಿಂದಾಗಿ ದಯವಿಟ್ಟು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.